ಕಲೆ ಸಾಹಿತ್ಯ ಇವೆಲ್ಲವೂ ಎಲ್ಲರನ್ನ ಬೆಸೆಬೇಕು, ಒಂದುಗೂಡಿಸ್ಬೇಕು. ಆದರೆ ಇವತ್ತಿಗೆ ನೀವು ಗಮನಿಸ್ತಿದ್ದೀರಿ ಆ ಥರದ್ದು ಆಗ್ತಿಲ್ಲ. ಈ ಸಂದರ್ಭದಲ್ಲಿ ನಿಮ್ಗೆ ಸಿಕ್ಕ ಪ್ರಶಸ್ತಿ ಎಷ್ಟು ಮುಖ್ಯ ಅಂತ ಅನಿಸುತ್ತೆ? ಅಂದರೆ ನಮಗೆ ಖುಷಿ ಕೊಟ್ಟಿದೆ ಅದು ಅಂದರೆ ಎಲ್ಲ ಅಲ್ಲಿ ನೋಡ್ತಾ ಇದ್ದಾರಲ್ಲ, ಇಷ್ಟೊತ್ತಲ್ಲೂ ಕೂಡ ಮಧ್ಯರಾತ್ರಿಯಲ್ಲೂ ಕೂಡ ಎಚ್ಚರವಾಗಿದ್ದು ಮತ್ತು ನಮ್ಮ ಗೆಲುವನ್ನು ನಮಗೆ ತಿಳಿಸೋದಕ್ಕೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಭಾಳ ವಿಶೇಷ ಸಂದರ್ಭ. ಈ ಸಂದರ್ಭದ ಬಗ್ಗೆ ಏನು ಹೇಳ್ತೀರಿ? ಒಂದು ಕಡೆ ಧ್ರುವೀಕರಣ, ಇನ್ನೊಂದು ಕಡೆ ಸಾವು, ಇಲ್ಲಿಂದ ಭಾಳ ಹೆಚ್ಚು ಕಿಲೋಮೀಟರ್ ಇಲ್ಲ ಮಂಗಳೂರಿನ ಘಟನೆ ಗೊತ್ತಿರುತ್ತೆ. ಇನ್ನೊಂದು ಕಡೆಯಲ್ಲಿ ಈ ಥರದ ಸಾಧನೆಗಳು, ಇದನ್ನು ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ಇದು ಭಾಳ ದೊಡ್ಡ ಸಮಸ್ಯೆ ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ಒಂದು ಸ್ಟೀರಿಯೋ ಟೈಪಿಂಗ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಹೀಗೆ ಅಂತ ಹಣೆಪಟ್ಟಿ ಹಚ್ತಾರಲ್ಲ, ಆ ಹಣೆಪಟ್ಟಿಗಳು ಎಷ್ಟು ಸುಳ್ಳು, ಎಷ್ಟು ಮೂರ್ಖತನದ್ದು, ಎಷ್ಟು ಉದ್ದೇಶಪೂರ್ವಕವಾದದ್ದು ಮತ್ತು ಯಾವುದೋ ಒಂದು ಉದ್ದೇಶ ಸಾಧನೆಗೆ ಅವುಗಳನ್ನೆಲ್ಲವನ್ನು ಜಡ್ಡುಗಟ್ಟಿ ಹಣೆಪಟ್ಟಿಯನ್ನು ಹಚ್ತಾ ಇದ್ದಾರೆ ಅನ್ನೋದು ಅಂಶ ನಮಗೆ ಗೊತ್ತಿರತಕ್ಕಂಥ ವಾಸ್ತವತೆ. ನಾನು ಒಬ್ಬ ಹಿಂದಿ ಚಾನಲ್ಗೆ ಮಾತಾಡ್ತಾ ಇರಬೇಕಾದ್ರೆ ಆ ಪತ್ರಕರ್ತ ಆತ ಹೇಳ್ದ, ಓ ನೀವು ಹಿಂದಿಯಲ್ಲಿ ಮಾತಾಡ್ತಾ ಇದ್ದೀರಿ, ನಿಮ್ಮ ರಾಜ್ಯದವರು ನಿಮಗೆ ಅನುಮತಿ ಕೊಡ್ತಾರಾ ಅಂತ ಕೇಳಿ. ಇಲ್ಲಿನ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟ ಅದು ಅಂದರೆ ಈಗ ನಮ್ಮ ರಾಜ್ಯ ಭಾಷೆಯ ಬಗ್ಗೆ ತೀರಾ ಅಸಹಿಷ್ಣು ರಾಜ್ಯ ಅನ್ನೋದು ಅವರೆಲ್ಲರ ಅಭಿಪ್ರಾಯ. ನಾನು ನಮ್ಮ ಸಮುದಾಯಕ್ಕೆ ಆಗಲಿ, ನನ್ನ ದೇಶಕ್ಕೆ ಆಗಲಿ, ನನ್ನ ರಾಜ್ಯಕ್ಕೆ ಆಗಲಿ, ಐ ಆಮ್ ಎ ಕ್ರಿಟಿಕಲ್ ಇನ್ಸೈಡರ್. ನಾನು ಅದನ್ನು ಹೊರಗಿನವಳಲ್ಲ. ನಾನು ಹೊರಗಡೆ ಹೋಗಿ ಅದೇ ಮಾತು ಬರ್ತಾ ಇದ್ದಿದ್ದು. ಜನ ಎಲ್ಲ ಏನು ಭಾವಿಸ್ತಾರೆ, ಇಲ್ಲಿ ನೀವು ಹೇಳ್ದಂಗೆ ಮಾತ್ರ ಅಲ್ಲ, ಹೊರದೇಶದ ಜನರು, ಹೊರದೇಶದ ಜರ್ನಲಿಸ್ಟ್ ಕೂಡ ಏನು ಮಾಡ್ತಾರೆ ಅಂದರೆ, ಪ್ರಶಸ್ತಿ ಪಡೆದ ತಕ್ಷಣ ಇವರು ಹೊರದೇಶಕ್ಕೆ ಹೋಗ್ತಾರೆ ಅನ್ನೋದು ಅವ್ರ ಅಭಿಪ್ರಾಯ. ಆಯ್ತಲ್ಲ, ನಾನು ಅದೇ ಹೇಳ್ತಿರೋದು. ನಿಮ್ಮ ಮಾತುಗಳಲ್ಲೇ ನಿಮ್ಮ ಉತ್ತರ ಇದೆ. ನಮಸ್ಕಾರ. ವಾರ್ತಾ ಭಾರತೀಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಕನ್ನಡದ ಸಾಹಿತ್ಯದ ಘಮಲನ ವಿಶ್ವಕ್ಕೆ ಪಸರಿಸಿ ಕನ್ನಡಕ್ಕೆ ಮೊದಲ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ನಮ್ಮದಾಗಿಸಿಕೊಂಡಂಥ, ನಮಗೆ ತಂದುಕೊಟ್ಟಂಥ ಹೆಮ್ಮೆಯ ಕನ್ನಡತಿ ಬಾನು ಮುಷ್ತಾಕ್ ಅವರು ಇವತ್ತಿನ ವಾರ್ತಾ ಭಾರತೀಯ ವಿಶೇಷ ಸಂದರ್ಶನದ ಅತಿಥಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಅಭಿನಂದನೆಗಳು ತಮ್ಮ. ಥ್ಯಾಂಕ್ ಯು. 35ರಿಂದ 40 ವರ್ಷಗಳ ಬರವಣಿಗೆ, ಸಾಹಿತ್ಯ, ಪತ್ರಕರ್ತೆ, ವಕೀಲ ವೃತ್ತಿ, ಹೋರಾಟಗಾರ್ತಿ ಎಲ್ಲವೂ ಆಗಿದ್ದೀರಿ. ಈಗೊಂದು ವಿಶೇಷ ಅನುಭವ. ನೀವೇ ನಿಮ್ಮ ಅನುಭವದಲ್ಲಿ ಹೇಳ್ಕೊಂಡಂಗೆ ನೀವು ಅದನ್ನು ನಿರೀಕ್ಷೆನೂ ಮಾಡಿರಲಿಲ್ಲ, ನಿಮ್ಗೆ ಗೊತ್ತೂ ಇರಲಿಲ್ಲ. ಈಗ ಸಿಗ್ತಿರೋ ಅಭಿಮಾನ, ಪ್ರೀತಿ ಏನು ಅನಿಸುತ್ತೆ ನಿಮಗೆ ಈ ಸಂದರ್ಭಕ್ಕೆ? ಇದು ನಿಜವಾಗಿಯೂ ಒಂದು ಬದುಕಿನಲ್ಲಿ ಏನೆಲ್ಲವನ್ನು ಬಯಸ್ಬೋದಿತ್ತು ಅದೆಲ್ಲವೂ ಕೂಡ ಈ ಒಂದು ಬುಕರ್ ಪ್ರಶಸ್ತಿಯ ಸಂದರ್ಭದಲ್ಲಿ ಸಿಕ್ಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಅನುಭವನೇ ಬಹಳ ವಿಶಿಷ್ಟವಾದದ್ದು. ಅದನ್ನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಭಾಳ ಮುಖ್ಯವಾದಂಥ ಅಂಶ ಈ ಸಂದರ್ಭದ್ದು ಅಂತ ಹೇಳಿದರೆ, ಇದೊಂದು ಬರೀ ನನ್ನ ವೈಯಕ್ತಿಕ ಒಂದು ಸಂದರ್ಭ ಆಗದೆ, ಇದು ನಮ್ಮ ಭಾಷೆಯ ಕನ್ನಡದ ಒಂದು ಬಹಳ ವಿಶೇಷವಾದ ಸಂದರ್ಭ. ಅದಕ್ಕೆ ಸಿಕ್ಕಿರ್ತಕ್ಕಂಥ ಗೌರವ, ಮನ್ನಣೆ ಆ ಸಂದರ್ಭ ಆಗಿರೋದ್ರಿಂದ ಇಡೀ ಕನ್ನಡಿಗರು ಅದನ್ನು ಅನುಭವಿಸ್ತಾ ಇರೋದು, ಆಸ್ವಾದಿಸ್ತಾ ಇರೋದು, ತಮ್ಮ ಮನೆ ಹಬ್ಬದ ಥರ ಆಚರಿಸ್ತಾ ಇರೋದು ಮತ್ತು ಈ ಮೂಲಕ ಒಂದು ಭಾವೈಕ್ಯತೆಯ ಸನ್ನಿವೇಶವನ್ನು ಸೃಷ್ಟಿ ಮಾಡಿರೋದು, ಸೌಹಾರ್ದಯುತ ವಾತಾವರಣವನ್ನು ಸೃಷ್ಟಿ ಮಾಡಿರೋದು, ಅದು ಭಾಳ ಮುಖ್ಯ ಆಗುತ್ತೆ. ಅದರಿಂದ ನಂಗೆ ಭಾಳ ಸಂತೋಷ ಸಿಗ್ತಾಯಿದೆ. ದಶಕಗಳ ಕಾಲ ನೀವು ಕೆಲಸ ಮಾಡಿದ್ದೀರಿ, ಬರೆದಿದ್ದೀರಿ. ನಿಮ್ಮ ಆತ್ಮತೃಪ್ತಿಗಾಗಿ ಕೆಲವೊಮ್ಮೆ ಬರೆದಿದ್ದೀರಿ, ಕೆಲವೊಮ್ಮೆ ಸಮಾಜದಲ್ಲಿ ಏನು ನಡೀತಿದೆ ಅದನ್ನು ನೋಡಿ ಬರೆದಿದ್ದೀರಿ. ಅಂದರೆ ನಿಮ್ಗೆ ಈ ಥರದೊಂದು ನಿರೀಕ್ಷೆ ಇರಲಿಲ್ಲ, ಅದಕ್ಕೆ ಆಸೆ ಪಟ್ಟು ತಾವು ಬರೆದವರು ಅಲ್ಲ. ನಿಮ್ಗೆ ಅನಿಸುತ್ತೆ ಇವತ್ತಿಗೆ ಕನ್ನಡ ಸಾಹಿತ್ಯ ಲೋಕ ಇನ್ನೊಂದಷ್ಟು ಭಾವಾನುವಾದ ಆದರೆ, ಇನ್ನೊಂದಷ್ಟು ತಲುಪಿದ್ರೆ ಇನ್ನೂ ಒಂದು ಹೆಚ್ಚಿನ ಒಂದು ಮನ್ನಣೆ ಸಿಗೋ ಸಾಧ್ಯತೆಗಳಿದೆ ಅಂತ ಅನಿಸುತ್ತಾ? ಖಂಡಿತವಾಗಿಯೂ ಅದು. ಏಕೆಂದರೆ ಒಂದು ಅಂತಾರಾಷ್ಟ್ರೀಯ ಮನ್ನಣೆಯಲ್ಲಿ, ಒಂದು ಅಂತಾರಾಷ್ಟ್ರೀಯ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಚರಿತ್ರೆಯನ್ನು ಅರ್ಥಕೋಬೇಕು ಅನ್ನುವಂಥ ಒಂದು ಉತ್ಸುಕತೆ ಪ್ರಪಂಚದ ಇತರೆ ಭಾಗಗಳ ಜನರಲ್ಲಿ ಇದೆ. ಅದನ್ನು ನಾನು ನನ್ನ ಈ ಭೇಟಿಯ ಸಂದರ್ಭದಲ್ಲಿ ಗಮನಿಸಿದ್ದೇನೆ. ಹೀಗಾಗಿ ಬಹಳ ಮುಖ್ಯವಾಗಿ ಸಾಹಿತ್ಯದ, ಭಾಷೆಯ ಮತ್ತು ಸಂಸ್ಕೃತಿಯ ಒಂದು ಯಜಮಾನಿಕೆ ಏನಿದೆ, ಅದು ತನ್ನ ಎಲ್ಲೆಗಳನ್ನು
ಗುರ್ತಿಸ್ಕೊಳ್ಳೋದ್ರಲ್ಲಿ, ಅದನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಇದೆ. ಆ ಎಲ್ಲೆಗಳನ್ನು ವಿಸ್ತರಿಸಬೇಕು. ಆ ಮೂಲಕ ದೂರ ದೂರದ ಬೇರೆ ಜನ ಮತ್ತು ಸಂಸ್ಕೃತಿಯೊಂದಿಗೆ ಮುಖಾಮುಖಿ ಆಗ್ಬೋದು. ಅದು ಭಾಳ ಅಗತ್ಯ. ಮತ್ತು ಕನ್ನಡದಲ್ಲಿ ಭಾಳ ಸತ್ವಯುತವಾದಂಥ ಒಂದು ಸಾಹಿತ್ಯ ಇರೋದ್ರಿಂದ ವಿಪುಲವಾದಂಥ ಅವಕಾಶಗಳು ಕೂಡ ಇವೆ. ಆ ಎಲ್ಲೆಗಳನ್ನು ಮೀರಿ ಅಂತಿಮವಾಗಿ ನಾವು ತಲುಪೋದು ಇಂಗ್ಲೀಷ್ ಭಾಷೆಯ ಮುಖಾಂತರವೇ. ಇದು ಏನು ಅನಿಸುತ್ತೆ ತಮಗೆ? ಇದೊಂದು ಅನಿವಾರ್ಯತೆನೇ? ನಮ್ಮದು ಹೇಗೆ ವಸಾಹತುಶಾಹಿ ದೇಶವಾಗಿತ್ತು, ಅದೇ ರೀತಿಯಲ್ಲಿ ಇಂಗ್ಲೀಷರ ವಸಾಹತಾಗಿದ್ದಂಥ ಬಹಳಷ್ಟು ದೇಶಗಳು ಪ್ರಪಂಚದಲ್ಲಿ ಇವೆ. ಹೀಗಾಗಿ ಅವ್ರಗಳಿಗೆಲ್ಲ ಇಂಗ್ಲೀಷ್ ಒಂದು ಏಕಸೂತ್ರದ ಎಲ್ಲರನ್ನೂ ಕೂಡ ತಲುಪ್ತಕ್ಕಂತಹ ಭಾಷೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತು ಇಲ್ಲಿ ಇಂಗ್ಲೀಷ್ ನಮಗೆ ಮನೆ ಮಾತಾಗಿರುವ ಸಂದರ್ಭದಲ್ಲಿ ಸ್ಪ್ಯಾನಿಷ್ ಆಗಲಿ, ಡಚ್ ಆಗಲಿ, ಫ್ರೆಂಚ್ ಆಗಲಿ ಆ ಭಾಷೆಗಳು ನಮಗೆ ಅಷ್ಟು ಸಮೀಪ ಇಲ್ಲ. ಹೌದು, ಎಷ್ಟು ಇಂಗ್ಲೀಷ್ ಇದೆಯೋ ಅಷ್ಟು ಸಮೀಪ ಇಲ್ಲ. ಹೀಗಾಗಿ ಇಂಗ್ಲೀಷ್ಗೆ ಅನುವಾದ ಆದರೆ ಇಂಗ್ಲೀಷ್ ಮೂಲಕ ಬಹು ಭಾಷೆಗಳನ್ನು ತಲುಪಲಿಕ್ಕೆ ಅವಕಾಶ ಇದೆ. ಪ್ರಪಂಚದ ಎಲ್ಲ ಭಾಷೆಗಳನ್ನು ಕೂಡ ತಲುಪಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಇಂಗ್ಲೀಷ್ನಲ್ಲಿ ಅನುವಾದ ಆಗೋದು ಭಾಳ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಇದೇ ಕಾಲದಲ್ಲಿ ಅಂದರೆ ಕನ್ನಡ ಓದುಗರು ಕಡಿಮೆ ಆಗ್ತಾ ಇದ್ದಾರೆ, ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಕಡಿಮೆ ಹೊಂದ್ತಾ ಇದ್ದಾರೆ, ಅದು ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ. ಈ ಸಂದರ್ಭಕ್ಕೆ ನಿಮ್ಮ ಈ ಪುರಸ್ಕಾರ, ನಿಮ್ಮ ಈ ಪ್ರಶಸ್ತಿ ಅಂಥವರಿಗೆ ಅಥವಾ ಕನ್ನಡ ಸಾಹಿತ್ಯವನ್ನು ಓದೋದಕ್ಕೆ ಒಂದಷ್ಟು ಪ್ರೇರೇಪಣೆ ಕೊಡ್ಬೋದು ಅಂತ ಅನಿಸುತ್ತಾ? ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಹೌದು, ನಿಜ. ಇದೊಂದು ಅಂತಾರಾಷ್ಟ್ರೀಯ ಸಂದರ್ಭ ಆಗಿರೋದ್ರಿಂದ, ಬಹಳ ಹೆಚ್ಚಿನ ಪ್ರಚಾರ ಪಡೆದಿರೋದ್ರಿಂದ ಬಹಳ ಹೆಚ್ಚಿನ ಓದುಗರು ಕೂಡ ಬಹಳ ಆಸಕ್ತಿಯಿಂದ ಮುಂದೆ ಬರ್ತಾ ಇದ್ದಾರೆ ಓದಲಿಕ್ಕೆ. ಆದರೆ ಅದಕ್ಕಿಂತ ಹಿಂದೆ ಕೂಡ ನಾವು ಗಮನಿಸಿದಾಗ ಸಾಹಿತ್ಯ ಸಮ್ಮೇಳನಗಳ ಸಂದರ್ಭದಲ್ಲಿ ಆಗಲಿ ಅಥವಾ ಪುಸ್ತಕ ಮೇಳಗಳ ಸಂದರ್ಭದಲ್ಲಿ ಆಗಲಿ ಹೆಚ್ಚು ಜನ ಪುಸ್ತಕಗಳಿಂದ ದೂರ ಉಳಿದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅತಿ ಹೆಚ್ಚಿನ ಮಾರಾಟ ಆಗುತ್ತವೆ. ಮನೆ ಮನೆಗಳಲ್ಲಿ ಲೈಬ್ರರಿ ಸ್ವರೂಪವನ್ನು ಪಡೀತಾ ಇದೆ. ಮತ್ತು ಅತಿ ಹೆಚ್ಚಿನ ಕನ್ನಡ ಓದುಗರು ಕೂಡ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಭಾಳ ಜಾಸ್ತಿ ಆಗಿದೆ ಅನ್ನೋದು ಕೂಡ ನಿಜ. ಯಾಕೆಂದರೆ ಇದು ನಮಗೆ ಇದುವರೆಗೆ ದೊರೆಯದೇ ಇದ್ದಂಥ ಬಹಳ ವಿಶೇಷವಾದಂಥ ಸಂದರ್ಭ. ಆ ಮೊದಲಿನ ಸಂದರ್ಭ ಆಗಿರೋದ್ರಿಂದಲೂ ಕೂಡ ಅತಿ ಹೆಚ್ಚಿನ ಪ್ರಚಾರ ಮತ್ತು ಅತಿ ಹೆಚ್ಚಿನ ಒಳಗೊಳ್ಳುವಿಕೆ ಆಗ್ತಾಯಿದೆ. ಮತ್ತು ಓದುಗರು ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವೇ ಹೇಳಿದ ನಿಮ್ಮ ಬೂಕರ್ ಅನುಭವದಲ್ಲಿ ನೀವು ಕೆಲವು ಮಾತುಗಳನ್ನು ಬೇರೆ ಬೇರೆ ಫೆಸ್ಟಿವಲ್ಗಳಲ್ಲಿ ಅಥವಾ ನಿಮ್ಮ ಪುಸ್ತಕ ಕೊಳ್ಳೋದಕ್ಕೆ ನೂರಾರು ಜನ, ಸಾವಿರಾರು ಜನ ಕ್ಯೂನಲ್ಲಿ ನಿಂತ್ಕೊಂಡು ಸೈನ್ ಹಾಕಿಸ್ಕೊಂಡು ಪಡ್ಕೊಳ್ತಾರೆ. ಆ ಥರದೊಂದು ಆಸಕ್ತಿ ಇಲ್ಲಿ ತಾವು ಕಾಣ್ತೀರಾ? ಆ ಆಸಕ್ತಿ ಮತ್ತು ನೀವು ಹೇಳಿದಂಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇರ್ಬೋದು ಅಥವಾ ಬೇರೆ ಬೇರೆ ಮೇಳಗಳಿದಾವಲ್ಲ, ಅವೆಲ್ಲವೂ ಒಂದು ವರ್ಗಕ್ಕೆ ಸೀಮಿತ ಆಗಿದೆಯಾ? ಏನು ಅನಿಸುತ್ತೆ ಇದ್ರ ಬಗ್ಗೆ? ಅಂದರೆ ಓದುಗ ವರ್ಗ ಅಥವಾ ಸಾಹಿತ್ಯಿಕ ವರ್ಗ ಅಥವಾ ಈ ಥರದ ಒಂದು ವರ್ಗಕ್ಕೆ ಸೀಮಿತ ಇಲ್ಲ. ಈ ಥರ ಸಾಹಿತ್ಯಿಕ ಅದನ್ನು ಒಂದು ವರ್ಗ ಅಂತ ನಾವು ಪ್ರತ್ಯೇಕಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಓದುವುದು ಕೂಡ ವರ್ಗ ಅಂತ ನಾವು ಪ್ರತ್ಯೇಕಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ವರ್ಗ ಅಂತ ನಾವು ಪ್ರತ್ಯೇಕಿಸ್ಲಿಕ್ಕೆ ಸಾಧ್ಯವಾಗಿರೋದು ಶ್ರೀಮಂತ ವರ್ಗ, ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಹೀಗೆ ಆಗುತ್ತೆ. ಅದು ಸ್ವಲ್ಪ ಆರ್ಥಿಕ ದೃಷ್ಟಿಯಿಂದ ಮಾತ್ರ ವರ್ಗ, ಕ್ಲಾಸ್ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಕೇವಲ ಒಂದೇ ಗುಂಪಿಗೆ ಸೀಮಿತ ಆಗುತ್ತೆ ಅಂದರೆ ಸಾಹಿತ್ಯಿಕ ವಲಯದವರು ಕೂಡ ಓದ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸಾಹಿತ್ಯಿಕವಲ್ಲದ, ತೀರಾ ಸಾಹಿತ್ಯದಲ್ಲಿ ತೊಡಗಿಲ್ಲದೆ ಇರತಕ್ಕಂಥ ಓದುಗರು ಕೂಡ ಬಹಳ ಹೆಚ್ಚಿಗೆ ಪುಸ್ತಕಗಳ ಕಡೆ ಆಕರ್ಷಿತ ಆಗಿದ್ದಾರೆ ಅನ್ನೋದು ಇವತ್ತಿನ ವಾಸ್ತವ. ಓಕೆ, ನಿಮ್ಮ ಮೊದಲ ಪ್ರತಿಕ್ರಿಯೆ ಸಂದರ್ಭದಲ್ಲಿ ಒಂದು ಭಾವೈಕ್ಯತೆ ಬಗ್ಗೆ ಮಾತನಾಡಿದ್ರಿ. ನಿಮ್ಮ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಇಡೀ ನಾಡು ಅದನ್ನು ಸಂಭ್ರಮಿಸ್ತು. ಅದೇನೋ ಬರೀ ಬಾನು ಮುಷ್ತಾಕ್ ಅವರಿಗೆ ಸಿಕ್ಕಿರೋ ವೈಯಕ್ತಿಕ ಪ್ರಶಸ್ತಿ ಅಲ್ಲ, ಇಡೀ ನಾಡಿಗೆ ಸಿಕ್ಕಿದ್ದು ಅಂತ. ಇಲ್ಲಿ ಜಾತಿ, ಧರ್ಮ, ಬಣ್ಣ ಯಾವುದೂ ಮುಖ್ಯ ಆಗಲಿಲ್ಲ. ಅಂದರೆ ಈ ಹೊತ್ತಿದೆಯಲ್ಲ, ಒಂದು ಕಡೆ ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ನಿಮಗೂ ಗೊತ್ತಿದೆ. ಆ ಹೊತ್ತಲ್ಲೇ ಒಂದು ಭಾವೈಕ್ಯತೆ ಸೃಷ್ಟಿ ಆಗ್ತಿರೋದು ಅಥವಾ ನಿಮ್ಮ ಗೆಲುವನ್ನು ಇಡೀ ನಾಡಿನ ಗೆಲುವಾಗಿ ಸಂಭ್ರಮಿಸ್ತಿರೋದು, ಇದ್ರ ಬಗ್ಗೆ ಏನು ಅನಿಸುತ್ತೆ? ಅದೇ ನಾನು ಮೊದಲೇ ಸೂಚಿಸಿದಾಗೆ ಇದು ಅತ್ಯಂತ ಖುಷಿ ಕೊಡ್ತಕ್ಕಂಥ ಸಂತೋಷದ ವಿಷಯ. ಮತ್ತು ಆ ಸಂದರ್ಭವನ್ನು ನಾನು ಲೇಖಕಿಯಾಗಿ ನಾನು ಏನನ್ನು ಸಮಾಜಕ್ಕೆ ಕೊಡಬೇಕು ಅಂತ ಇದ್ನೋ ಅದರಲ್ಲಿ ಒಂದು ಅಂಶ ಪೂರೈಸಿದೆ. ಆ ಜವಾಬ್ದಾರಿಯನ್ನು
ಒಂದು ಮಿತಿಯವರೆಗೆ ನಾನು ಅದನ್ನ ನಿರ್ವಹಿಸಿದ್ದೀನಿ, ಇನ್ನೂ ನಾನು ನಡೆಸಬೇಕಾದ್ದು, ಇನ್ನೂ ನಾನು ಪೂರೈಸಬೇಕಾದ್ದು ಬಹಳಷ್ಟು ಇದೆ ಅನ್ನತಕ್ಕಂಥ ಒಂದು ಮಾತು. ಅದು ಕೂಡ ಸತ್ಯ. ಯಾಕೆಂದರೆ ಸಾಹಿತಿಗಳಾಗಿ ನಾವು, ಅದು ಕೂಡ ಕರ್ನಾಟಕದ ಸಂದರ್ಭದ ಸಾಹಿತಿಗಳು, ನಾವು ಬದ್ಧತೆಯ ಬಗ್ಗೆ ಮಾತನ್ನು ತುಂಬ ಆಡ್ತಾಯಿದ್ವಿ. ಬಂಡಾಯ ಸಾಹಿತ್ಯದಿಂದ ನಾವು ಪ್ರಭಾವಿತರಾಗಿ ಒಂದು ಕೆಲವೊಂದು ಜನ, ಜಾತಿ, ವರ್ಗ, ಸಮುದಾಯ ಮತ್ತು ಲಿಂಗಾಧಾರಿತ ತಾರತಮ್ಯಗಳಿಂದ ನರಳುತ್ತಾ ಇರತಕ್ಕಂಥ ಸಮುದಾಯಗಳ ಬಗ್ಗೆ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆ ಕೊಡಬೇಕು. ಒಂದು ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಏನು ಹೇಳ್ತಾರೆ, ಒಂದು ಸಕಾರಾತ್ಮಕವಾದಂಥ ಒಳಗೊಳ್ಳುವಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು, ಸಾಮಾಜಿಕ ಒಂದು ಅವಶ್ಯಕತೆ ಏನಾಗಿದೆ ಇವತ್ತಿಗೂ ಕೂಡ ಆ ಅವಶ್ಯಕತೆಯನ್ನು ಪೂರೈಸುವುದರಲ್ಲಿ ಸಾಹಿತಿಗಳು ಬಹುಮುಖ್ಯ ಪಾತ್ರವನ್ನು ವಹಿಸಬೇಕಾಗತ್ತೆ. ಅದನ್ನು ಸ್ವಲ್ಪ ಮಟ್ಟಿಗೆ ನಿರ್ವಹಿಸಿದ್ದೀನಿ ಅನ್ನುವಂಥ ತೃಪ್ತಿ ನನಗೆ ಅಷ್ಟೇ. ಕಲೆ, ಸಾಹಿತ್ಯ ಇವೆಲ್ಲವೂ ಎಲ್ಲರನ್ನ ಬೆಸೆಬೇಕು, ಒಂದುಗೂಡಿಸ್ಬೇಕು. ಆದರೆ ಇವತ್ತಿಗೆ ನೀವು ಗಮನಿಸ್ತಿದ್ದೀರಿ ಆ ಥರದ್ದು ಆಗ್ತಿಲ್ಲ. ಈ ಸಂದರ್ಭದಲ್ಲಿ ನಿಮಗೆ ಸಿಕ್ಕ ಪ್ರಶಸ್ತಿ ಎಷ್ಟು ಮುಖ್ಯ ಅಂತ ಅನಿಸುತ್ತೆ? ಇದು ಬಹಳ ಮುಖ್ಯ ಅಂತ ಅದನ್ನೇ ನಾನು ಪದೇ ಪದೇ ಹೇಳ್ತಾ ಇರೋದು. ಯಾಕೆಂದರೆ ಇದು ಯಾವುದೇ ಒಂದು ಪ್ರಶಸ್ತಿ ನಮಗೆ ಬಂದರೆ, ಈಗ ನನಗೆ ಅತ್ತಿಮಬ್ಬೆ ಪ್ರಶಸ್ತಿ ಬಂತು, ಅದನ್ನು ವೈಯಕ್ತಿಕವಾಗಿ ನಾನು ಸಂಭ್ರಮಪಟ್ಟೆ. ಅದನ್ನು ಹಾಸನ ಜಿಲ್ಲೆಯ ಜನರು ಕೂಡ ಸಂತೋಷಪಟ್ಟರು. ರಾಜ್ಯಾದ್ಯಂತ ಇರ್ತಕ್ಕಂಥ ನಮ್ಮ ಕೆಲವು ಓದುಗರು, ಸ್ನೇಹಿತರು ಇವರು ಕೂಡ ಸಂತೋಷಪಟ್ಟರು. ಸ್ವಲ್ಪ ಅದೊಂದು ಮಿತಿಯಾಗಿ ತಲುಪ್ತು. ಆದರೆ ಈ ಬುಕರ್ ಸಂದರ್ಭ ಇದೆಯಲ್ಲ, ಅದನ್ನು ಈ ಜನ ಎಷ್ಟು ಒಂದು ರೀತಿಯಲ್ಲಿ ತಮ್ಮದಾಗಿ ತಮ್ಮ ವೈಯಕ್ತಿಕ ವಿಚಾರ ಅಂತ ಸ್ವೀಕಾರ ಮಾಡಿದರು ಅಂದರೆ, ಆ ಬುಕ್ಕರ್ನ 20ನೇ ತಾರೀಕಿನ ಮೇ 20ನೇ ತಾರೀಕಿನ ರಾತ್ರಿ, ನಮ್ಮದು ಅಲ್ಲಿ ಟೈಮಿಂಗು ಇಲ್ಲಿನ ಇಂಡಿಯನ್ ಟೈಮ್ಗೆ ಒಂದು ರಾತ್ರಿ 2:30 ಗಂಟೆ, 2:30 ಗಂಟೆಗೆ ರಾತ್ರಿ ಅದು ಅನೌನ್ಸ್ ಆದಾಗ ಇಲ್ಲೂ ಕೂಡ ಸಾಕಷ್ಟು ಜನ ನೋಡ್ತಾ ಇದ್ರು. ಖಂಡಿತ. ಆದರೆ ರಾತ್ರಿ ಎಲ್ಲ ನಾವು ಕೂಡ ಅಷ್ಟೇ, ಬರಬೇಕು, ಮಲಗಬಾರದು, ಮೊದಲು ನಾವು ಗಮನಿಸಬೇಕು, ಬರಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಇತ್ತು. ಅದೇ ನಾನು ಹೇಳ್ತಿರೋದು, ಆ ಅಂಶ ಇದೆಯಲ್ಲ, ಎಲ್ಲರೂ ಕೂಡ ಜಾತಿ, ಮತ, ಯಾವುದೇ ಅಂತಸ್ತು, ಯಾವುದೇ ಭೇದ ಇಲ್ಲದೆ ಎಲ್ಲರೂ ಕೂಡ ಇದು ನಮ್ಮ ಗೆಲುವು ಅಂತ ಏಕೋಭಾವದಿಂದ ನೋಡಿದ್ರಲ್ಲ. ಯಾಕೆಂದರೆ ಅದು ಅನೌನ್ಸ್ ಆದ ತಕ್ಷಣವೇ ನಮ್ಮನ್ನು ಇದು ಮೀಡಿಯಾದವರು ಸುತ್ತುವರೆದ್ರು, ಅಲ್ಲಿದ್ದಂಥ ಸಹಲೇಖಕರು ಸುತ್ತುವರೆದ್ರು. ಈ ಥರದ್ದೆಲ್ಲ ದೊಡ್ಡ ಒಂದು ಸಂಭ್ರಮ ಮತ್ತು ನಮ್ಮಲ್ಲಿ ಕೊಡಕೊಳ್ಳುವಿಕೆ ಆಗ್ತಾ ಇದ್ದಾಗ ನೂರಾರು ಕರೆಗಳು ಭಾರತದಿಂದ, ಇಂಡಿಯಾದಿಂದ ಬರಲಿಕ್ಕೆ ಶುರು ಆದ್ವುದು. ನಾವು ರಿಸೀವ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಕೂತ್ಕೊಂಡು ಯಾವುದನ್ನು ಅಂದರೆ ನಮಗೆ ಖುಷಿ ಕೊಟ್ಟಿದೆ ಅದು ಅಂದರೆ, ಎಲ್ಲ ಅಲ್ಲಿ ನೋಡ್ತಾ ಇದ್ದಾರಲ್ಲ, ಇಷ್ಟೊತ್ತಲ್ಲೂ ಕೂಡ ಮಧ್ಯರಾತ್ರಿಯಲ್ಲೂ ಕೂಡ ಎಚ್ಚರವಾಗಿದ್ದು, ಮತ್ತು ನಮ್ಮ ಗೆಲುವನ್ನು ನಮಗೆ ತಿಳಿಸೋದಕ್ಕೆ, ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಭಾಳ ವಿಶೇಷ ಸಂದರ್ಭ. ಖಂಡಿತ ಖಂಡಿತ. ಇಷ್ಟು ಜರ್ನಿಯಲ್ಲಿ ಅದೇನು ಈಸಿ ನಿಮ್ಮದು ಆಗಿರೋದಿಲ್ಲ. ಒಂದು ಮಹಿಳೆಯಾಗಿಯೇ ಈ ಸಮಾಜದಲ್ಲಿ ನೀವೇ ಹೇಳಿದಾಗೆ ಬಂಡಾಯ ಸಾಹಿತ್ಯದಿಂದ ನೀವು ಪ್ರಭಾವಿತರಾದವರು. ಅಷ್ಟು ಈಸಿ ಅಲ್ಲ, ಬೆಳೆಯೋದು ಅಥವಾ ಬರೆಯೋದು ಯಾವುದೂ ಕೂಡ ಸುಲಭ ಅಲ್ಲ. ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯದಿಂದ ಬಂದಂಥ ನೀವು ಭಾಳ ಸವಾಲು ಎದುರಿಸಿರ್ತೀರಿ. ಆ ಸವಾಲನ್ನು ಇವತ್ತು ಹಿಂತಿರುಗಿ ನೋಡಿದಾಗ ಏನು ಅನಿಸುತ್ತೆ? ಮುಂದಿರುವ ಹೆಣ್ಮಕ್ಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಈ ಸವಾಲುಗಳು ಎಲ್ಲ ಕಾಲದಲ್ಲೂ ಎಲ್ಲ ಜನರಿಗೂ, ಎಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲೂ ಬಂದೇ ಬರ್ತವೆ, ಬರೋದಿಲ್ಲ ಅಂತಲ್ಲ. ಯಾಕೆಂದರೆ ಒಂದು ಸಾಂಪ್ರದಾಯಿಕವಾದಂಥ ಒಂದು ಆಲೋಚನಾ ಕ್ರಮಕ್ಕೂ ಸ್ವಲ್ಪ ಭಿನ್ನವಾದಂಥ ಆಲೋಚನಾ ಕ್ರಮವನ್ನು ಕೊಟ್ಟರೆ ಜನರಿಗೆ ತಮ್ಮ ಒಂದು ಸ್ಟೇಟಸ್ಕೋ ಅನ್ನೋದನ್ನು ಏನು ಕಾಪಾಡ್ಕೊಂಡು ಬಂದಿರ್ತಾರೆ ಸಾಮಾಜಿಕವಾಗಿ, ಆ ವ್ಯವಸ್ಥೆ ಬದಲಾಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಆ ವ್ಯವಸ್ಥೆಯಲ್ಲಿ ನೇತಾರರಾಗಿರೋರಿಗೆ ಭಯ ಆಗುತ್ತೆ. ಅದಕ್ಕೆ ಅವರು ಯಥಾಸ್ಥಿತಿ ಮುಂದುವರಿಯಲೇಬೇಕು ಅನ್ನೋಂಥ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇರ್ತಾರೆ. ಎಲ್ಲ ರೀತಿಯಲ್ಲೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಮೌಲ್ಯಗಳ ರೂಪ, ಎಲ್ಲ ರೀತಿಯಲ್ಲೂ ಕೂಡ ಕಲ್ಚರಲ್ಲಾಗಿ ಇದು ಬದಲಾಗಬಾರ್ದು, ಇದು ನಿಂತ ನೀರಾಗಬೇಕು ಅಂತ ಬಯಸ್ತಕ್ಕಂಥ ಭಾಳ ದೊಡ್ಡ ಪ್ರಭಾವಶಾಲಿ ವ್ಯಕ್ತಿತ್ವದವರೇ ಇರ್ತಾರೆ. ಆದರೆ ಯಾವಾಗ ಹೊಸ ನೀರು ಬಂದು ಹಳೆ ನೀರು ಕೊಚ್ಕೊಂಡು ಹೋಯಿತು ಅನ್ನೋ ರೀತಿಯಲ್ಲಿ ಹೊಸದಾದ ಒಂದು ಆಲೋಚನಾ ಕ್ರಮವನ್ನು ಅಥವಾ ಹೊಸದಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ, ಆವಾಗ ಗಾಬರಿಯಾಗಿ ಅವರು ಅದಕ್ಕೆ ಪ್ರತಿರೋಧವನ್ನು ಒಡ್ಡಿ ಇರ್ತಾರೆ. ಆದರೆ ಯಾವತ್ತೂ ಕೂಡ ಒಂದು ಸಾಮಾಜಿಕವಾಗಿ
ಸತ್ಯವನ್ನು ನುಡಿತಕ್ಕಂಥವ್ರು, ಮನುಷ್ಯತ್ವದ ಬಗ್ಗೆ ಮಾತನಾಡ್ತಕ್ಕಂಥವ್ರು, ಮಾನವೀಯ ನೆಲೆಯಲ್ಲಿ ಆಲೋಚನೆ ಮಾಡೋರು. ಅವರು ಆ ಪ್ರತಿರೋಧಗಳನ್ನು ಸ್ವೀಕರಿಸಿ, ಆ ಪ್ರತಿರೋಧಗಳನ್ನು, ಆ ಚಾಲೆಂಜಸ್ಗಳನ್ನು ಎದುರಿಸಿ ನಂತರ ತಮ್ಮ ನಿಲುವನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗ್ತಾರೆ. ಆ ಕನ್ಸಿಸ್ಟೆನ್ಸಿ ಇರಬೇಕು. ಓಕೆ. ಆ ಸುಸಂಬದ್ಧತೆ ಇದ್ದಾಗಲೇ ನಿಜವಾದಂಥ ರೀತಿಯ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ. ಓಕೆ. ಬದಲಾವಣೆ ಜಗದ ನಿಯಮ ಅನ್ನೋದನ್ನು ಪದೇ ಪದೇ ತಿಳಿ ಹೇಳ್ತಾನೆ ಇರಬೇಕಾಗತ್ತೆ. ಅದೇನು ಹೊಸ ನಾಣ್ಣುಡಿ ಅಲ್ಲ, ಹಳೆಯದೇ. ಆದರೆ ಪ್ರತಿ ಸಂದರ್ಭ, ಪ್ರತಿದಿನ ಹೊಸದು ಹೇಗಾಗತ್ತೆ, ಪ್ರತಿ ಕ್ಷಣ ಹೇಗೆ ಹೊಸದಾಗತ್ತೆ, ಹಾಗೆ ಈ ಬದಲಾವಣೆ ಕೂಡ ಹೊಸದು ಅನ್ನೋ ವಿಷಯವನ್ನು ನಾವು ಹೇಳ್ತಾನೆ ಹೋಗಬೇಕಾಗತ್ತೆ. ಓಕೆ. ನಿಮ್ಮ ಪ್ರಶಸ್ತಿ ಬಂದಿರೋ ಸಮಯ ಇದೆಯಲ್ಲ, ಮತ್ತು ಪ್ರಶಸ್ತಿ ಇದೆಯಲ್ಲ, ಅದು ಬಹಳಷ್ಟು ಸಂದೇಶವನ್ನು ಸಮಾಜಕ್ಕೆ ರವಾನೆ ಮಾಡಿದೆ. ಏಕೆಂದರೆ ಒಂದು ಸಮುದಾಯವನ್ನು ಏನಕ್ಕೂ ಇಲ್ಲ, ಇಷ್ಟಕ್ಕೆ ಮಾತ್ರ ಅಂತ ಸೀಮಿತ ಮಾಡೋ ಹೊತ್ತಲ್ಲಿ ಇಲ್ಲ, ಈ ಸಮುದಾಯದ ಹೆಣ್ಣು ಮಕ್ಕಳು ಅವಕಾಶ ಸಿಕ್ಕರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನು ತಾವು ತೋರಿಸ್ಕೊಟ್ಟಿದ್ದೀರಿ. ಈ ಸಂದರ್ಭದ ಬಗ್ಗೆ ಏನು ಹೇಳ್ತೀರಿ? ಒಂದು ಕಡೆ ಧ್ರುವೀಕರಣ, ಇನ್ನು ಕಡೆ ಸಾವು, ಇಲ್ಲಿಂದ ಭಾಳ ಹೆಚ್ಚು ಕಿಲೋಮೀಟ್ರ್ ಇಲ್ಲ, ಮಂಗಳೂರಿನ ಘಟನೆ ಗೊತ್ತಿರುತ್ತೆ. ಇನ್ನೊಂದು ಕಡೆಯಲ್ಲಿ ಈ ಥರದ ಸಾಧನೆಗಳು, ಇದನ್ನು ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ಇದು ಭಾಳ ದೊಡ್ಡ ಸಮಸ್ಯೆ ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ಒಂದು ಸ್ಟೀರಿಯೋ ಟೈಪಿಂಗ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಹೀಗೆ ಅಂತ ಹಣೆಪಟ್ಟಿ ಹಚ್ತಾರಲ್ಲ, ಆ ಹಣೆಪಟ್ಟಿಗಳು ಎಷ್ಟು ಸುಳ್ಳು, ಎಷ್ಟು ಮೂರ್ಖತನದ್ದು, ಎಷ್ಟು ಉದ್ದೇಶಪೂರ್ವಕವಾದದ್ದು, ಮತ್ತು ಯಾವುದೋ ಒಂದು ಉದ್ದೇಶ ಸಾಧನೆಗೆ ಅವುಗಳನ್ನೆಲ್ಲವನ್ನು ಜಡ್ಡುಗಟ್ಟಿ ಹಣೆಪಟ್ಟಿಯನ್ನು ಹಚ್ತಾ ಇದ್ದಾರೆ ಅನ್ನೋದು ಅಂಶ ನಮಗೆ ಗೊತ್ತಿರತಕ್ಕಂಥ ವಾಸ್ತವತೆ. ಈಗ ನನ್ನ ವಿಷಯನೂ ಒಂದು ಕಡೆ ಇರಲಿ, ಇವತ್ತು ನೋಡಿ ಎಷ್ಟು ಜನ ಮುಸ್ಲಿಂ ಹೆಣ್ಮಕ್ಳು ರ್ಯಾಂಕ್ ಬರ್ತಾ ಇದ್ದಾರೆ. ಯೂನಿವರ್ಸಿಟಿ ಪರೀಕ್ಷೆಗಳ ಫಲಿತಾಂಶ ಬಂದಾಗ ಎಷ್ಟು ಜನ ಮುಸ್ಲಿಂ ಹೆಣ್ಮಕ್ಳು ಎಷ್ಟು ಚಿನ್ನದ ಪದಕಗಳನ್ನ ಪಡೀತಾ ಇದ್ದಾರೆ. ಒಂದು ಸಂಸ್ಥೆ ಇದೆ, RBTC ಅಂತ, ರೈಸಿಂಗ್ ಬಿಯಾಂಡ್ ದ ಸೀಲಿಂಗ್ ಅಂತ ಹೇಳ್ಬಿಟ್ಟು, ಒಂದು ಮುಸ್ಲಿಂ ಮಹಿಳೆಯರ ಒಂದು ಕೆಲವೇ ಒಂದು ಏನು ಹ್ಯಾಂಡ್ಫುಲ್ ಆಗಿರ್ತಕ್ಕಂಥ ಒಂದು ಹೆಣ್ಮಕ್ಳು ಆ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವರು ಒಂದು ರಿಸರ್ಚ್ ಮಾಡಿ ಒಂದು ಕಳೆದ ವರ್ಷ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದರು. 100 ಬಹಳ ಮುಖ್ಯವಾದಂತಹ ಮಹಿಳಾ ಸಾಧಕಿಯರು ಅಂತ ಹೇಳ್ಬಿಟ್ಟು ಆ ಪುಸ್ತಕದ ಹೆಸರು. ಅದರಲ್ಲಿ ನನ್ನನ್ನು ಸೇರಿಸಿದ್ದಾರೆ. ಅದರಲ್ಲಿ ನಾನು ನೋಡಿದಾಗ ಯೋಧರಿದ್ದಾರೆ, ಹೆಣ್ಣುಮಕ್ಕಳು ಜಡ್ಜ್ಗಳು, ಎಲ್ಲ ರೀತಿಯ ಟ್ರಕ್ ಡ್ರೈವರ್ಗಳಿಂದ ಹಿಡಿದು ಎಲ್ಲ ರೀತಿಯ ಉದ್ಯೋಗದಲ್ಲಿ ನಿರತರಾಗಿ ಸಾಧನೆ ಮಾಡಿರೋ ಹೆಣ್ಮಕ್ಳಿದ್ದಾರೆ. ಮತ್ತು ಒಂದಂತೂ ಮಹಿಳಾ ಕಮಾಂಡೋ ಇದ್ದಾಳೆ, ಬಿಜಾಪುರದ ನಮ್ಮ ಹೆಣ್ಮಗಳು ಒಬ್ಬಳು ಮಹಿಳಾ ಕಮಾಂಡೋ ಇದ್ದಾಳೆ ಆಕೆ. ಸೊ ಹೀಗೆ ಒಂದು ವಿಸ್ತೃತವಾದಂಥ ಒಂದು ಏನು ಹೇಳ್ತೀರಿ, ಬಹುತ್ವದ ನೆಲೆಗಳಲ್ಲಿ ಆ ಹೆಣ್ಮಕ್ಕಳು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಗುರ್ತಿಸ್ತಾ ಇಲ್ಲ. ಕರೆಕ್ಟ್. ಈ ಸಂದರ್ಭದಲ್ಲಿ ಗುರ್ತಿಸ್ತಕ್ಕಂಥ ಕ್ರಿಯೆ ಆಗ್ತಾಯಿದೆ. ಇದನ್ನು ಮುಸ್ಲಿಂ ಸಮುದಾಯದವರು ಪ್ರಯತ್ನ ಪಡ್ತಾ ಇದ್ದಾರೆ. ಈ ಸ್ಟೀರಿಯೋ ಟೈಪ್ಗಳನ್ನ ನಿರಾಕರಿಸಬೇಕು, ಈ ಸ್ಟೀರಿಯೋ ಟೈಪ್ಗಳನ್ನು ನಾವು ಭಂಗಗೊಳಿಸಬೇಕು, ಈ ಸ್ಟೀರಿಯೋ ಟೈಪ್ಗಳಿಂದ ಹೊರತಾದ ಬದುಕನ್ನು ಮಾಡಬೇಕು ಅಂತ ಹೇಳಿಬಿಟ್ಟು. ಆದರೆ ಹಿತಾಸಕ್ತಿಗಳು ಅವ್ರುಗಳನ್ನ ಮತ್ತೆ ಆ ಸ್ಟೀರಿಯೋ ಟೈಪ್ನಲ್ಲೇ ತಂದು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವು ಎಲ್ಲ ಸಾಕ್ಷಿಯಾದಂತೆ 1-2 ವರ್ಷಗಳ ಹಿಂದೆ ಕೇವಲ ತಲೆವಸ್ತದ ಕಾರಣಕ್ಕೆ ಮುಸ್ಲಿಂ ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ಹಲವರು ವಂಚಿತರಾಗಬೇಕಾಯಿತು. ಅಂದರೆ ನಿಮಗೊಂದು ವ್ಯವಸ್ಥೆಯನ್ನು ಪೂರಕವಾಗಿ ನೀವು ಸಾಚಾರ್ ಕಮಿಟಿ ವರದಿ ಎಲ್ಲವೂ ನಿಮ್ಗೆ ಗೊತ್ತಿರುತ್ತೆ ಹೇಗೆ ಹಿಂದುಳಿದಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ವ್ಯವಸ್ಥೆನೇ ಹಿಂದುಳಿದಕ್ಕೆ ಕಾರಣ ಆದರೆ ಏನಾಗ್ಬೋದು? ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲ, ನಾನು ಹಿಜಾಬ್ನ ಸಂದರ್ಭದಲ್ಲಿ ನಾನು ಅನೇಕ ಲೇಖನಗಳನ್ನ ಬರೆದೆ. ಫೇಸ್ಬುಕ್ನಲ್ಲಿ ನಾನು ತುಂಬ ಪಬ್ಲಿಷ್ ಮಾಡಿದೆ. ನಾನು ಆ ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿಯರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ನಾನು ಅದು ಓಪನ್ ಲೆಟರೇ ಬರೆದೆ. ನಾನು ಕರಾವಳಿ ತೀರದ ನನ್ನ ಕಿರಿಯ ಸ್ನೇಹಿತರೇ ಅಂತ ಅವ್ರನ್ನೇ ನಾನು ಅಡ್ರೆಸ್ ಮಾಡಿ ಬರೆದೆ. ನಾನು ಅವ್ರನ್ನ ಅವಾಗಿನ ನನ್ನ ಲೇಖನಗಳು ಇವೆ ನೋಡಿ, ಸ್ಪಷ್ಟವಾಗಿ ನಾನು ಹೇಳಿದ್ದೆ, ಇದು ನೀವು ಯಾವುದೇ ರೀತಿಯ ಇಂಟರ್ಪ್ರಿಟೇಷನ್ಗಳಿಗೆ ಒಳಗಾಗದೇ ಇರಿ, ನಿಮಗೆ ಬಹಳ ಮುಖ್ಯವಾದದ್ದು ವಿದ್ಯಾಭ್ಯಾಸ. ಆ ಕಾರಣಕ್ಕೋಸ್ಕರ ನೀವು ಕಾಲೇಜ್ಗೆ ಹೋಗಿ, ಅಲ್ಲಿ ಕಾಲೇಜಿನವರು ನಿಮಗೆ ಒಂದು ನಿಮ್ಮ ತಲೆ ವಸ್ತ್ರಗಳನ್ನು ಇದು ಮುಖ ಮುಚ್ಕೊಳ್ಳುವುದನ್ನು ತೆಗೆದಿರಿಸಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಒಂದು ಕೊಠಡಿಯಲ್ಲಿ.
ನೀವು ಅದನ್ನು ಮಾಡಿ ತಲೆಗೌಸ ಅವರ ಸ್ಕಾರ್ಫ್ ಹಾಕಿದಿದ್ರೆ ಏನೂ ಅಬ್ಜೆಕ್ಷನ್ ಇರಲಿಲ್ಲ. ಮುಖ ಮುಚ್ಚುವ ಆ ಒಂದು ಹಿಜಾಬ್ಗೆ ಅಲ್ಲಿ ಅಬ್ಜೆಕ್ಷನ್ ಬಂದದ್ದು. ಆದ್ದರಿಂದ ತರಗತಿಯಲ್ಲಿ ನೀವು ನಿಮ್ಮ ಒಂದು ಸ್ಕಾರ್ಫ್ ಹಾಕಿಯೇ ಹೋಗ್ಬೋದು. ನೀವು ಹೋಗಿ ನೀವು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಿ, ನೀವು ಒಳ್ಳೆಯ ಫಲಿತಾಂಶವನ್ನು ತಂದು ನೀವು ವಿದ್ಯಾವನ್ನು ಹೊಂದತಕ್ಕಂಥದ್ದು ಭಾಳ ಮುಖ್ಯ ಇದೆ. ಮತ್ತು ನಿಮ್ಮ ರೂಮ್ಗೆ ಹೋಗಿ ನೀವು ಅದೇನು ಮುಖ ಮುಚ್ಚುವ ಒಂದು ಹಿಜಾಬ್ ಹಾಕ್ಕೊಳ್ತೀರಾ, ಅದೇನು ಬೇಕು ನೀವು ಹಾಕ್ಕೊಂಡು ನಿಮ್ಮ ಮನೆಗಳಿಗೆ ಹೋಗಿ ತರಗತಿಯಲ್ಲಿ ಮಾತ್ರ ನೀವು ಈ ಥರ ಕಲೀಲಿಕ್ಕೆ ನೀವು ಸಿದ್ಧರಾಗಿ ಅದನ್ನ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಹಲವಾರು ಲೇಖನಗಳು ಫೇಸ್ಬುಕ್ನಲ್ಲಿ ಇವೆ, ನೀವು ನೋಡ್ಬೋದು. ನಿಮ್ಮ ಅನುಭವದಲ್ಲಿ ನೀವು ಹೇಳ್ತಿರೋ ಸಂದರ್ಭದಲ್ಲಿ ಇಂಗ್ಲೆಂಡ್ನಲ್ಲಿ ಓರ್ವ ವ್ಯಕ್ತಿ ಬಂದು ನಿಮಗೆ ಅಸೈಲಮ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲ, ಇದೇನಾಗಿದೆ ಅಂದರೆ ಒಂದು ಮಾತು ಹೇಳ್ತೀನಿ ಈ ಸಂದರ್ಭದಲ್ಲಿ. ನಮ್ಮ ದೇಶದ ಬಗ್ಗೆ ಮತ್ತು ನಮ್ಮ ರಾಜ್ಯದ ಬಗ್ಗೆ ಹಲವಾರು ತಪ್ಪು ಗ್ರಹಿಕೆಗಳಿವೆ. ಆ ತಪ್ಪು ಗ್ರಹಿಕೆಯನ್ನು ನಾನು ಅಲ್ಲಿ ಉದ್ಧರಿಸಿದ್ದು. ಆ ಥರದ ತಪ್ಪು ಗ್ರಹಿಕೆ ಏನಿದೆ ಅಂತ ಹೇಳಿದ್ರೆ, ಅವರಿಗೆ ನಾನು ಮುಸ್ಲಿಮ್ ಅನ್ನೋದನ್ನು ಅವರು ಗುರುತಿಸಿದ್ದಾರೆ ಅಲ್ಲಿ. ಅದೇನು ಅಫಿಷಿಯಲ್ ಆದಂಥ ಒಂದು ಇನ್ವಿಟೇಷನ್ ಅಲ್ಲ. ನನ್ನ ಜೊತೆಯಲ್ಲಿ ಮಾತನಾಡಿದಂಥ ಒಬ್ಬ ಪತ್ರಕರ್ತೆ ಹೇಳಿದ ಮಾತು ಅದು. ಆಕೆ ಹೇಳಿದ್ಲು, ಅಲ್ಲಿ ನಾನು ಮೊದಲೇ ಹೇಳಿದಾಗೆ ತಪ್ಪು ಗ್ರಹಿಕೆಗಳಿವೆ ನಮ್ಮ ದೇಶದ ಬಗ್ಗೆ ಮತ್ತು ರಾಜ್ಯದ ಬಗ್ಗೆ. ಆಕೆ ಹೇಳಿದ್ದು, ಅಲ್ಲಿ ಮುಸ್ಲಿಮರಿಗೆ ಕಷ್ಟ ಇದೆ, ಅನೇಕ ದೇಶದ ಮುಸ್ಲಿಮರು ಬೇರೆ ದೇಶಗಳಿಗೆ ಹೋಗ್ತಾರೆ. ಆ ಥರ ನೀವೇನಾದರೂ ನೀವು ಬೇರೆ ದೇಶಕ್ಕೆ ನೀವು ಇದು ಪ್ರವೇಶಾವಕಾಶ ಪಡೀಲಿಕ್ಕೆ ಇಷ್ಟ ಅಂತ ಹೇಳಿದೆ. ಸಮಸ್ಯೆ ಎಲ್ಲಿಲ್ಲ, ಕರೆಕ್ಟ್. ಎಲ್ಲ ದೇಶಗಳಲ್ಲೂ ಎಲ್ಲ ಆಯಾ ಕಾಲದ ಸಮಸ್ಯೆಗಳು, ಆಯಾ ಕಾಲದ ಚಾಲೆಂಜ್ ಇದ್ದೇ ಇರುತ್ತವೆ. ಅದು ಏನಿದ್ರೂ ಕೂಡ ನಮ್ಮ ಮನೆ ವ್ಯವಹಾರವನ್ನು ನಾವು ಮನೆಗೆ ಹೋದಾಗ ನೀಗಿಸ್ತೀವಿ. ನನಗೆ ಆ ಥರದ ಅವಶ್ಯಕತೆಗಳು ಇಲ್ಲ ಅಂತ ಹೇಳಿದ್ದೀನಿ. ಅದು ಆಮೇಲೆ ಎರಡನೇದಾಗಿ ಹೀಗೂ ಹೇಳ್ತಾರೆ, ಮಾತನಾಡಿದಂಥ ಎಲ್ಲ ಉತ್ತರ ಭಾರತದ ಪತ್ರಕರ್ತ ನನಗೆ ಕಂಟಿನ್ಯೂಸ್ ಆಗಿ ಬೆಳಗಿನಿಂದ ಸಂಜೆವರೆಗೂ ಇಂಟರ್ವ್ಯೂಸ್ ತೊಗೊಳ್ತಾಯಿದ್ರು. ನಾನು ಒಬ್ಬ ಹಿಂದಿ ಚಾನಲ್ಗೆ ಮಾತಾಡ್ತಾ ಇರಬೇಕಾದ್ರೆ ಆ ಪತ್ರಕರ್ತ ಆತ ಹೇಳ್ದ, ಓ ನೀವು ಹಿಂದಿಯಲ್ಲಿ ಮಾತಾಡ್ತಾ ಇದ್ದೀರಿ, ನಿಮ್ಮ ರಾಜ್ಯದವರು ನಿಮಗೆ ಅನುಮತಿ ಕೊಡ್ತಾರಾ ಅಂತ ಕೇಳಿ. ಇಲ್ಲಿನ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟ ಅದು ಅಂದರೆ ಈಗ ನಮ್ಮ ರಾಜ್ಯ ಭಾಷೆಯ ಬಗ್ಗೆ ತೀರಾ ಅಸಹಿಷ್ಣು ರಾಜ್ಯ ಅನ್ನೋದು ಅವರೆಲ್ಲರ ಅಭಿಪ್ರಾಯ. ನಾನು ಆಕೆಗೆ ಹೇಳಿದೆ, ಆ ಪತ್ರಕರ್ತರಿಗೆ ಹೇಳಿದೆ, ಸಮಸ್ಯೆ ಆ ಥರದ್ದಿಲ್ಲ, ಸಮಸ್ಯೆ ಆ ಥರದ್ದಿಲ್ಲ. ಕನ್ನಡಿಗರಷ್ಟು ಸಹಿಷ್ಣು ಭಾಷಾ ಸಹಿಷ್ಣು ಇರ್ತಕ್ಕಂಥ ಜನ ಇನ್ಯಾರೂ ಕೂಡ ಇಲ್ಲ. ಅದು ನಮ್ಮ ಪ್ರಾಚೀನ ಕವಿಗಳು ಕೂಡ ಹೇಳಿದ್ದಾರೆ, ಇವತ್ತಿಗೂ ಕೂಡ ಅದು ಸದ್ಯದಲ್ಲಿ ಹಾಗೆಯೇ ಪ್ರಚಲಿತವಾಗಿದೆ. ಆದರೆ ಯಾವಾಗ ನೀವು ಭಾಷೆಯನ್ನಾಗಿ ನೋಡದೆ ಭಾಷೆಯನ್ನು ರಾಜಕೀಕರಣಗೊಳಿಸ್ತಿರೋ, ಭಾಷೆಯನ್ನು ದ್ವೇಷದ ಸರಕಾಗಿ ಪರಿವರ್ತನೆ ಮಾಡ್ತಿರೋ, ಆವಾಗ ಸಮಸ್ಯೆ ಸೃಷ್ಟಿ ಆಗುತ್ತೆ. ನೀವು ಕನ್ನಡಿಗರ ರಿಯಾಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಬೇರೆಯವರ ಆ್ಯಕ್ಷನ್ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಂತ ಕೇಳಿದ್ರೆ, ರಿಯಾಕ್ಷನ್ ಬರೋದು ಯಾವಾಗ? ಆ್ಯಕ್ಷನ್ಗೆ ಪ್ರತಿಯಾಗಿ ನೀವು ಆ್ಯಕ್ಷನನ್ನು ನೀವು ಯಾಕೆ ಅದರ ಶೋಧನೆ ನೀವು ಯಾಕೆ ಮಾಡ್ತಿಲ್ಲ? ಬರೀ ರಿಯಾಕ್ಷನ್ ಬಗ್ಗೆ ವೈ ಆರ್ ಸೋ ಮಚ್ ಕನ್ಸರ್ನ್ಡ್ ಅಲ್ವಾ? ಓಕೆ, ಅಂದರೆ ಈ ಹೊತ್ತು ಅದೇ ನಾನು ಆಗಲೇ ಹೇಳ್ದಂಗೆ ಬಹಳ ಸಂದೇಶ ಕೊಡುತ್ತೆ. ನೀವೇ ಹೇಳ್ದಂಗೆ ಕನ್ನಡದ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ, ಅದು ಉತ್ತರ ಭಾರತದಲ್ಲಿ ಬೇರೆ ದೃಷ್ಟಿಕೋನ ಇದೆ, ತಪ್ಪು ದೃಷ್ಟಿಕೋನ ಇದೆ. ಅದೇ ರೀತಿಯಾಗಿ ಭಾರತೀಯ ಮುಸ್ಲಿಮರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದೇ ಕಲ್ಪನೆ ಇದೆಯಾ? ಹೌದು ಇದೆ. ಕೆಲವು ಕಡೆಗಳಲ್ಲಿ ಅದನ್ನ ನಾನು ಗಮನಿಸಿದ್ದೀನಿ ನನ್ನ ಪ್ರವಾಸದ ಸಂದರ್ಭದಲ್ಲಿ. ಅವರು ಅಪಾರ ತುಳಿತಕ್ಕೆ ಒಳಗಾದವರು, ಅವರು ಅಪಾರ ನೋವುಗೊಳಗಾಗಿದ್ದಾರೆ, ಅವ್ರಿಗೆಲ್ಲ ಬದುಕು ಸಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನುವುದು ಅವ್ರಗಳ ಅಭಿಪ್ರಾಯ. ಅದಕ್ಕೆ ಸಂಪೂರ್ಣವಾಗಿ ತಪ್ಪು ಕಲ್ಪನೆ, ಖಂಡಿತವಾಗಿ ತಪ್ಪು ಕಲ್ಪನೆ ಅಂತ ಮೊದಲೇ ಹೇಳ್ತಾ ಇದ್ದೀನಲ್ಲ. ಅದು ಕನ್ನಡದ ಬಗ್ಗೆ ಕನ್ನಡಿಗರು ಇತ್ತೀಚೆಗೆ ಹೆಚ್ಚು ಅಸ್ಮಿತರಾಗ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಅಂದರೆ ಏನೋ ಒಂದು ಸಹಿಸ್ಕೊಂಡು ಬರ್ತಾ ಇದ್ರು, ಈಗ ಇಲ್ಲ, ನಾವು ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಇತ್ತೀಚೆಗೆ ನಾನು ಮೊದಲೇ ಹೇಳಿದೆ, ಕನ್ನಡಿಗರು ಸುಮ್ಮನೆ ತಮ್ಮ ಮಾತನ್ನು ಪ್ರಸ್ತುತಪಡಿಸ್ತಾ ಇಲ್ಲ. ಎಲ್ಲ ನೀವು ಸಂದರ್ಭಗಳನ್ನ ನೋಡಿ, ನೀವು ಆ ಸಂದರ್ಭಗಳಲ್ಲಿ ಇಟ್ಸ್ ಓನ್ಲಿ ಎ ರಿಯಾಕ್ಷನ್. ಈಗ ಆ್ಯಕ್ಷನ್ಗೆ ರಿಯಾಕ್ಷನ್ ಫಾಲೋಸ್ ಅಲ್ವಾ?
ಮತ್ತು ನೀವು ಏನು ಬೇಕಾದರೂ ಹೇಳ್ಕೊಂಡೋಗಿ, ನೀವೇನು ಬೇಕಾದರೂ ಮಾತಾಡ್ಕೊಂಡೋಗಿ, ನಾನು ಅದಕ್ಕೆ ಪ್ರತಿಕ್ರಿಯೆ ಸೂಚಿಸಬಾರ್ದು ಅಂತ ಬಯಸೋದು ತಪ್ಪಲ್ವ? ಕರೆಕ್ಟ್. ಅದದು ಕನ್ನಡಿಗರು ಪ್ರತಿಕ್ರಿಯೆ ಮಾತ್ರ ಸೂಚಿಸ್ತಾ ಇದ್ದಾರೆ, ಅದು ತಪ್ಪು ಅನ್ನೋದಾದರೆ ನೀವೇನು ಕ್ರಿಯೆ ಆರಂಭ ಮಾಡಿದರೆ ಅದು ತಪ್ಪಾಗಬೇಕಲ್ವಾ? ನಿಜ. ಅದ್ರ ಬಗ್ಗೆನೂ ಮಾತಾಡಿ. ಈಗ ಲಿಟ್ರೇಚರ್ಗೆ ವಾಪಸ್ ಬರೋದಾದರೆ, ನೀವು ವರ್ಗ ಮತ್ತು ದಲಿತರು ಹಾಗೆಯೇ ದುರ್ಬಲರು, ಮಹಿಳೆಯರನ್ನು ಇವೇನು ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಕಥಾವಸ್ತುಗಳು ಅದೇ ಇರುತ್ತೆ. ಕಾದಂಬರಿ ಕಡೆಗೆ ಯಾಕೆ ನಿಮ್ಮ ಆಸಕ್ತಿ ಹೋಗಲಿಲ್ಲ? ಕಾದಂಬರಿಗಳನ್ನ ಬರೆದಿದ್ದೀನಿ ನಾನು. ಕುಬ್ರಾ, ಬಡವರ ಮಗಳು, ಹೆಣ್ಣಲ್ಲ, ಮತ್ತೀಗ ಇನ್ನೊಂದು ಕಾದಂಬರಿ ಕೂಡ ಅರ್ಧ ಆಗಿದೆ, ಅದನ್ನು ಕೂಡ ನಾನು ಪೂರೈಸಬೇಕು. ಕಾದಂಬರಿಯನ್ನು ಇದೇ ಕಾರಣದಿಂದ ನನಗೆ ಕಾಲಾವಕಾಶ ಆಗ್ತಾಯಿಲ್ಲ, ಅದಕ್ಕೆ ತುಂಬ ತಾಳ್ಮೆ ಮತ್ತು ತುಂಬ ಸಮಯ ಬೇಕು ಕಾದಂಬರಿ ರಚನೆಗೆ. ಓಕೆ. ಸಣ್ಣ ಕಥೆ ಆದರೆ ಅದು ನಾನು ಲಾಯರ್ ಆಗಿ ಕೂಡ ಬ್ಯುಸಿ, ಸ್ವಲ್ಪ ನಾನು ಬೇರೆ ಕಾರ್ಯಕ್ರಮಗಳಿಗೂ ಹೋಗ್ತಾ ಇರ್ತೀನಿ, ಮತ್ತು ನಾನು ಇದು ಸಾರ್ವಜನಿಕ ಕ್ಷೇತ್ರದಲ್ಲೂ ಕೂಡ ಇರೋದರಿಂದ ನನ್ನ ಸಮಯ ಹಂಚೋಗುತ್ತೆ. ಅದಕ್ಕೆ ಭಾಳನೇ ಶ್ರದ್ಧೆ, ಭಾಳವಾದಂಥ ಪರಿಶ್ರಮ, ತಾಳ್ಮೆ ಮತ್ತು ವೇಳೆ ಬೇಕಾಗತ್ತೆ ಕಾದಂಬರಿ ರಚನೆಗೆ. ಅದನ್ನು ಮಾಡ್ತಾಯಿದ್ದೀನಿ. ಬಹುಶಃ ನಿಮಗೆ ಇನ್ನೊಂದು 6 ತಿಂಗಳಲ್ಲಿ ನಿಮ್ಮ ಕೈಗೆ ನಾನು ಭಾಳ ವಿಸ್ತೃತವಾದಂಥ ಒಂದು ವಿವರಗಳಿಂದ ಕೂಡಿದಂಥ ಕಾದಂಬರಿ ಕೂಡ ಸಿಗತ್ತೆ. ಮತ್ತು ಇದು ನನ್ನ ಇದು ಆತ್ಮಚರಿತ್ರೆ ಕೂಡ ಬರ್ತಾ ಇದೆ. ಇವೆರಡರ ಕಡೆಯಲ್ಲಿ ನಾನು ಸ್ವಲ್ಪ ಮಗ್ನಳಾಗಿರೋದ್ರಿಂದ ನನಗೆ ಸ್ವಲ್ಪ ಕಾದಂಬರಿಗೆ ಕಾಲಾವಕಾಶ ಸಿಕ್ಕಿಲ್ಲ ಅಷ್ಟೇ. ಅದು ಯಾಕೆಂದರೆ ಅದು ಕೂಡ ಇದೇ ಅಲ್ಲ, ಪ್ರೋಸ್ ಇದೇ ಪಠ್ಯ ರಚನೆಯೇ ಅಲ್ಲ ಅದು. ಸೊ ಹೀಗಾಗಿ ಅದರ ಕಡೆ ಕೂಡ ನನ್ನ ಗಮನ ಇದೆ. ಇನ್ನೇನು ನಿಮ್ಮ ಕೈ ಸೇರಬಹುದು ಅನ್ನುವಂಥದ್ದು. ಆದರೆ ಸಣ್ಣ ಕಥೆ ಯಾಕೆಂದರೆ ನನ್ನ ಮಿತಿಯ ಕಾಲವನ್ನು ಅದಕ್ಕೆ ಕೊಡ್ಬೋದು ಒಂದು. ಎರಡನೇದು, ಒಂದು ಭಾಳ ಚಿಕ್ಕದಾದಂಥ ಕ್ಯಾನ್ವಾಸ್ನಲ್ಲಿ ಬಹಳಷ್ಟು ಕಲಾತ್ಮಕತೆಯನ್ನು ಕಟ್ಕೊಡ್ಬೋದು. ಓಕೆ. ಹೀಗಾಗಿ ಆ ಕಾರಣದಿಂದ ಅದು ನನಗೆ ಈ ಪ್ರಕಾರ ನಿಮಗೆ ಇಷ್ಟ ಆಗುತ್ತೆ. ಡನ್. ನಿಮ್ಮಿಷ್ಟು ಬರಹಗಳಲ್ಲಿ, ನಿಮ್ಮ ಸೃಷ್ಟಿಯಲ್ಲಿ ನಿಮಗೆ ತುಂಬ ಖುಷಿ ಕೊಡೋದು ಅಥವಾ ನಿಮ್ಮನ್ನೇ ಕಾಡಿರುವಂಥ ಒಂದೆರಡು ಬರಹಗಳನ್ನು ಯಾವುದಾದ್ರೂ ಅಥವಾ ಕಥೆಗಳನ್ನು ಏನಾದರೂ ನೆನಪು ಮಾಡ್ಕೊಳ್ಬೋದಾ? ನೆನಪುಗಳನ್ನ ಮಾಡ್ಕೋಬೋದು, ಆದರೆ ಎಲ್ಲವೂ ನನ್ನ ಸ್ವಂತದ್ದೇ ಅಲ್ಲ. ಅದು ಹೀಗಾಗಿ ನನಗೆ ಎಲ್ಲವೂ ಕೂಡ ಪ್ರಿಯವಾಗುತ್ತೆ. ನನಗೆ ಪ್ರಿಯವಾಗದೇ ಇದ್ದರೆ ನಾನು ಬರೆಯೋಕ್ಕಾಗೋದಿಲ್ಲ. ನನಗೆ ಅದು ಬರೆಯುವಾಗ ಮತ್ತು ಬರೆದ ನಂತರ ಎಲ್ಲವೂ ಕೂಡ ನನಗೆ ನನ್ನ ಮಕ್ಕಳಂತೆ ಸಮಾನ ದೃಷ್ಟಿ ನನಗೆ ಅವ್ರುಗಳಿಗೆ. ಓದುಗರು ನಿರ್ಧಾರ ಮಾಡಬೇಕಷ್ಟೇ ಅದು. ಅದರಲ್ಲಿ ಅವ್ರಿಗೆ ಯಾವುದು ಪ್ರಿಯವಾಯಿತು, ಯಾವುದು ಇಷ್ಟ ಆಯಿತು, ಯಾವುದು ಇಷ್ಟ ಆಗಲಿಲ್ಲ ಅನ್ನೋಂಥದ್ದು. ಓಕೆ. ನೀವೀಗ ಅಂತಾರಾಷ್ಟ್ರೀಯ ವ್ಯಕ್ತಿತ್ವ, ಈಗ ನಾವು ಉದಾಹರಣೆಗೆ ಅರುಂಧತಿ ರಾಯ್ ಅಥವಾ ಪಿ ಸಾಯಿನಾಥ್ ಅಥವಾ ಅಮರ್ತ್ಯ ಸೇನ್ ಅಥವಾ ಗೀತಾಂಜಲಿ ಯಾರನ್ನೇ ತಗೊಂಡ್ರು, ಎಲ್ಲರೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು, ಬೇರೆ ಬೇರೆ ಪ್ರಶಸ್ತಿಗಳನ್ನು ಪಡ್ಕೊಂಡ ನಂತರದಲ್ಲಿ ಹೆಚ್ಚು ಓಕಲ್ಲಾದರು. ಸಮಾಜದ ಅಂಕುಡೊಂಕು ಅಥವಾ ವ್ಯವಸ್ಥೆ ಇದನ್ನ ಬಗ್ಗೆ ಮಾತಾಡಿದ್ರು. ಯಾಕೆಂದರೆ ಅವರ ಮಾತಿಗೆ ಅಂತಾರಾಷ್ಟ್ರೀಯ ಮನ್ನಣೆ ಇರ್ತಿತ್ತು. ಯಾರ್ಯಾರು ಹೇಳಿ ನೀವು ಹೆಸರುಗಳನ್ನ? ಅರುಂಧತಿ ರಾಯ್ ಇರ್ಬೋದು, ಸರಿ, ಅಮರ್ತ್ಯ ಸೇನ್ ಅವರಿರ್ಬೋದು, ಅಥವಾ ಗೀತಾಂಜಲಿ ಅವರಿರ್ಬೋದು, ಹಿಂದಿ ಗೀತಾಂಜಲಿ ಅವರಿರ್ಬೋದು, ಅಥವಾ ರವೀಶ್ ಕುಮಾರ್ ಅವರಿರ್ಬೋದು. ಅಲ್ಲ, ಹಾಂ ಹೇಳಿ. ರವೀಶ್ ಕುಮಾರ್ ಮೊದಲಿನಿಂದಲೂ ಮಾತಾಡ್ತಾರೆ, ಅವ್ರಿಗೆ ಪ್ರಶಸ್ತಿ ಬೇಕಿರಲಿಲ್ಲ ಮಾತಾಡೋದಕ್ಕೆ, ಅವ್ರು ಮೊದಲಿನಿಂದಲೂ ಮಾತಾಡ್ತಾರೆ. ಅದನ್ನೇ ನಾನು ಕೇಳ್ತಾ, ನೀವು ನಿಮಗೆ ಅರುಂಧತಿ ರಾಯ್ ಎಲ್ಲಿದ್ದಾರೆ? ಹೊರಗಡೆ ಇದ್ದಾರೆ, ವಿದೇಶದಲ್ಲಿದ್ದಾರೆ. ಮತ್ತೆ ಇವರು, ನೀವು ಇನ್ನೊಂದು ಹೆಸರು ಏನು ಹೇಳಿದ್ರಿ? ಅಮರ್ತ್ಯ ಸೇನ್ ಎಲ್ಲಿದ್ದಾರೆ? ಈಗ ಭಾರತೀಯರೇ ಆದಂಥ ಸಲ್ಮಾನ್ ರಶ್ದಿ ಎಲ್ಲಿದ್ದಾರೆ? ಮಿಡ್ ನೈಟ್ ಚಿಲ್ಡ್ರನ್ಸ್. ಗೀತಾಂಜಲಿ ಈಗ ಎಲ್ಲಿದ್ದಾರೆ? ಯಾಕೆ ಹೆಚ್ಚು ಓಕಲ್ಲಾಗ್ತಾರೆ ಅಂದರೆ ಹೊರದೇಶಗಳಲ್ಲಿರ್ತಾರೆ. ನಾನು ನಮ್ಮ ಸಮುದಾಯಕ್ಕೆ ಆಗಲಿ, ನನ್ನ ದೇಶಕ್ಕೆ ಆಗಲಿ, ನನ್ನ ರಾಜ್ಯಕ್ಕೆ ಆಗಲಿ, ಐ ಆಮ್ ಎ ಕ್ರಿಟಿಕಲ್ ಇನ್ಸೈಡರ್. ನಾನು ಅದನ್ನು ಹೊರಗಿನವಳಲ್ಲ. ನಾನು ಹೊರಗಡೆ ಹೋಗಿ ಅದೇ ಮಾತು ಬರ್ತಾ ಇದ್ದಿದ್ದು. ಜನ ಎಲ್ಲ ಏನು ಭಾವಿಸ್ತಾರೆ, ಇಲ್ಲಿ ನೀವು ಹೇಳ್ದಂಗೆ ಮಾತ್ರ ಅಲ್ಲ, ಹೊರದೇಶದ ಜನರು, ಹೊರದೇಶದ ಜರ್ನಲಿಸ್ಟ್ ಕೂಡ ಏನು ಮಾಡ್ತಾರೆ ಅಂದರೆ, ಪ್ರಶಸ್ತಿ ಪಡೆದ ತಕ್ಷಣ ಇವರು ಹೊರದೇಶಕ್ಕೆ ಹೋಗ್ತಾರೆ ಅನ್ನೋದು ಅವ್ರ ಅಭಿಪ್ರಾಯ. ಆಯ್ತಲ್ಲ, ನಾನು ಅದೇ ಹೇಳ್ತಿರೋದು. ನಿಮ್ಮ ಮಾತುಗಳಲ್ಲೇ ನಿಮ್ಮ ಉತ್ತರ ಇದೆ. ಇಲ್ಲ, ನಾನು ಏನು ಕೇಳಕ್ಕೆ ಹೊರಟೆ ಅಂದರೆ, ಇವರೆಲ್ಲರೂ ಕೂಡ ಪ್ರಶಸ್ತಿ ಬಂದ ನಂತರದಲ್ಲಿ ಹೆಚ್ಚು ಓಕಲ್ಲಾದರು. ಆದರೆ ನೀವು ನಿಮ್ಮ ಜೀವನ ಅದಲ್ಲ ಅಂತ ನಾನು ಹೇಳೋಕೆ ಹೊರಟೆ. ನೀವು ಲಂಕೇಶ್ ಪತ್ರಿಕೆಯಿಂದ ಬರ್ಕೊಂಬಂದ್ರಿ, ನೀವು ಸಮಾಜಮುಖಿಯಾಗಿ ಮತ್ತು ಸಾಮಾಜಿಕ ಹೋರಾಟಗಾರ್ತಿಯಾಗಿ ಬಂದವರು. ಅದು ಹೊಸದಲ್ಲ. ಕೆಲವರು ಏನು ಮಾಡ್ತಾರೆ, ಎರಡನೇದ ಆಯ್ಕೆ ಮಾಡ್ಕೊಳ್ತಾರೆ, ಒಂದು ಸೇಫ್ ಝೋನನ್ನು. ಈಗ ಬಾನು ಮುಷ್ತಾಕ್ ಅವರು ಬದಲಾಗಿದ್ದಾರಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು ಅಷ್ಟೇ. ಯಾವ ರೀತಿಯಲ್ಲಿ ಬದಲಾವಣೆ? ಅಲ್ಲ, ನೀವು ಬದಲಾವಣೆ ಮಾಡ್ಕೊಡ್ಬೇಕು, ಇಲ್ಲ ನಾನು ಹೆಚ್ಚು ಯಾವ ರೀತಿಯಲ್ಲಿ ಬರವಣಿಗೆಗೆ ಹೆಚ್ಚು, ಇಲ್ಲ ಬರವಣಿಗೆಯಲ್ಲಿ ಹೆಚ್ಚು ನಾನು ಬೆಳೆ ಕೊಡಬೇಕು, ಅದನ್ನು ನಾನು ನಿರ್ಧರಿಸಿ ಆಗಿದೆ. ಅದು ನಾನು ಇನ್ನೂ ಕೂಡ ನನ್ನ ಸ್ಪಷ್ಟವಾದಂಥ ಒಂದು
ನನ್ನ ಅನಿಸಿಕೆಗಳನ್ನು ನಾನು ಹೊರಗಿಡುವಿಲ್ಲ. ಆದರೆ ನಾನು ಸಮಯೋಚಿತವಾಗಿ ಸಂದರ್ಭಕ್ಕೆ ಅನುಸಾರವಾಗಿ ನಮ್ಮ ಕರ್ನಾಟಕದ ಮತ್ತು ನಮ್ಮ ಭಾರತದ ಪ್ರತಿಯೊಂದು ಸಂದರ್ಭಕ್ಕೂ ನಾನು ಸಾಕ್ಷಿಯಾಗಿದ್ದೇನೆ ಮತ್ತು ಮೌನವಾಗಿಲ್ಲ. ಆ ಸಂದರ್ಭದಲ್ಲಿ ನಾನು ಮೌನ ಹೊಡೆದು ಮಾತುಗಳನ್ನ ಆಡ್ತಾನೆ ಬಂದಿದ್ದೀನಿ. ಅದನ್ನು ನಾನು ಈಗಲೂ ನನ್ನ ಕ್ರಮ ಅದೇ ಮುಂದುವರಿಯುತ್ತೆ. ನಾನು ಹಾಗೇ ಇರಬೇಕಾಗತ್ತೆ. ಮತ್ತು ನನ್ನ ಬರವಣಿಗೆ ನನಗೆ ಇನ್ನಷ್ಟು ಹೊರದೇಶಗಳ ಜನರ ಸಂಪರ್ಕ ಆಗ್ತಾ ಇರೋದರಿಂದ, ಹೊರದೇಶಗಳಲ್ಲಿ ನಾನು ಪ್ರಯಾಣ ಮಾಡ್ತಾ ಇರೋದ್ರಿಂದ ಅಲ್ಲಿನ ಕಲ್ಚರ್, ಅಲ್ಲಿನ ಸಂಸ್ಕೃತಿ ಕೂಡ ಭಿನ್ನ ಇರುತ್ತೆ. ನಾರ್ಮಲ್ ಆಗಿ ನಾವು ನಮ್ದು ಹೀಗೆ ಇವ್ರುಗಳದ್ದು ಹೀಗೆ ಅಂತ ನಾವು ಆ ಥರ ಕಂಪೇರ್ ಮಾಡ್ಕೊಳ್ಳೋದಕ್ಕಿಂತ ಸಹಜವಾಗಿ ಅವರ ಸಂಸ್ಕೃತಿ ಯಾಕೆ ಹೀಗಿದೆ, ಅಲ್ಲಿನ ಹವಾಗುಣ ಏನಿದೆ, ಜನಜೀವನ ಏನಿದೆ, ಜನ ಯಾಕೆ ಆ ಥರ ಆಲೋಚನೆ ಮಾಡ್ತಾರೆ ಅಂತ ಒಂದು ಕುತೂಹಲಭರಿತವಾದ ದೃಷ್ಟಿನ ನೋಡಿದರೆ ಅವ್ರುಗಳ್ನು ಕೂಡ ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಸಂಗ ಬರುತ್ತೆ. ಹೀಗಾಗಿ ನಾವು ನನ್ನಲ್ಲಿ ಸ್ವಲ್ಪ ಅನುಭವದ ಪಕ್ವತೆ ಬರ್ಬೋದು. ಇಲ್ಲ ಅಂಥೇಳಿ ಪ್ರತಿದಿನ ನಮಗೆ ಹೊಸ ಹೊಸ ಅನುಭವಗಳಾಗ್ತಾ ಇರ್ತವೆ. ಖಂಡಿತ. ಈ ಸಂದರ್ಭದಲ್ಲಿ ದೀಪಾ ಭಾಸ್ತಿಯವರನ್ನು ಹೇಗೆ ನೆನ್ಪು ಮಾಡ್ಕೊಳ್ತೀರಿ? ನಿಮ್ಮ ಸ್ಪೀಚಲ್ಲಿ ನಾನು ಕೇಳಿದೆ, ನಮ್ಮ ಕಾರ್ಯಕ್ರಮದಲ್ಲಿ ಹೇಗೆ ನೆನ್ಪು ಮಾಡ್ಕೊಳ್ತೀರಿ? ಮತ್ತು ಈ ಥರದ ಹೆಚ್ಚು ಭಾವಾನುವಾದಕರ ಅಗತ್ಯ ಕನ್ನಡಕ್ಕೆ ಎಷ್ಟಿದೆ ಅಂತ ಅನಿಸುತ್ತೆ ತಮಗೆ? ದೀಪಾ ಭಾಸ್ತಿ ಒಳ್ಳೆಯ ಅನುವಾದಕರು. ಅವರ ಇಂಗ್ಲೀಷ್ ಕೂಡ ಸರಳವಾಗಿದೆ, ಉತ್ತಮವಾಗಿದೆ. ಜನ ಅದನ್ನೇ ಇಷ್ಟಪಡ್ತಾ ಇದ್ದಾರೆ. ಈವನ್ ಅವರು ಜೂರಿಗಳು, ಬುಕರ್ ಜೂರಿಗಳು ಕೂಡ ಅದನ್ನೇ ಇಷ್ಟಪಟ್ಟರು. ಮತ್ತು ಕೆಲವರು ಭಾರತೀಯ ಪದಗಳನ್ನು ಅವರು ಹಾಗಾಗಿ ಇಟ್ಟಿದ್ದಾರೆ. ಉರ್ದು ಪದಗಳನ್ನು ಮತ್ತು ಬೇರೆ ಕನ್ನಡ ಪದಗಳನ್ನ ಹಾಗೆ ಇಟ್ಟಿದ್ದಾರೆ. ಅವರ ಕೆಲಸವನ್ನು ಅವರು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಇವಾಗೆಲ್ಲ ನಂದು ಲಾಂಗ್ ಲಿಸ್ಟ್ ಆದಾಗ್ಲಿಂದೂ ನಾನು ಹೇಳ್ತಾ ಬರ್ತಾಯಿದ್ದೀನಿ, ತುಂಬ ಅನುವಾದಕರ ಅಗತ್ಯ ಇದೆ ನಮಗೆ. ನಮ್ಮಲ್ಲಿ ಕನ್ನಡದಿಂದ ಹೊರ ಬೇರೆ ಭಾಷೆಗಳಿಗೆ ಅನುವಾದ ಕಡಿಮೆ ಆಗ್ತಾಯಿದೆ. ಇದನ್ನು ನಾನು ಮೊದಲು ಹೇಳಿದೆ, ಸರ್ಕಾರದ ಭಾಷಾಂತರ ಇಲಾಖೆಗಳು ಕೂಡ ಇವೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದರ ಭಾಳ ಭಿನ್ನವಾದಂಥ ಒಂದು ಪುನಾರಚನೆ ಆಗಬೇಕು. ಮತ್ತು ಇನ್ನಷ್ಟು ವಿಪುಲ ಅವಕಾಶಗಳನ್ನು ಸರ್ಕಾರ ಮತ್ತು ಸಾಹಿತ್ಯಿಕ ಸಂಸ್ಥೆಗಳು ಸೃಷ್ಟಿ ಮಾಡಿ ನಮ್ಮ ವಿಚಾರಧಾರೆ, ನಮ್ಮ ಮಾತು, ನಮ್ಮ ಸಾಹಿತ್ಯ ಹೊರದೇಶಗಳಿಗೂ ಹೋಗುವ ಹಾಗೆ ನೋಡ್ಕೋಬೇಕಾಗಿದೆ. ಓಕೆ, ಆ ಥರದ ಒಂದು ರಾಯಭಾರಿ ತಾವಾಗೋ ಸಾಧ್ಯತೆ ನೀವೇ ಹೇಳಿದ್ರಿ. ನಾವು ಬೇರೆ ಬೇರೆ ದೇಶದ ಬೇರೆ ಬೇರೆ ಸಾಹಿತ್ಯಿಕ ವರ್ಗಗಳ ಜೊತೆ, ಜನರ ಜೊತೆ ಒಳಗೊಡಬೇಕು, ಅವರನ್ನು ಕೂಡಿಸ್ಕೋಬೇಕು ಅಂತ. ಆ ಜವಾಬ್ದಾರಿ ಎಷ್ಟಿದೆ? ಇಲ್ಲಿಂದ ಅಂದರೆ ಇಲ್ಲಿನ ಸಾಹಿತ್ಯದ ಪಸರನ್ನು ಆ ಕಡೆಗೆ ಹಂಚೋದು ಅಥವಾ ಅಲ್ಲಿಂದನೇ ಇಲ್ಲಿಗೆ ತಂದುಕೊಡೋ ಜವಾಬ್ದಾರಿ ಕೂಡ ಇದೆ. ಹೌದು, ಅದ್ರ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತ? ಹೌದು, ಆ ಥರದ ಜವಾಬ್ದಾರಿ ಇದೆ. ಅದನ್ನು ನಾನು ಇದುವರೆಗೂ ಕೂಡ ಅನಧಿಕೃತವಾಗಿ, ಅಂದರೆ ಒಂದೇ ಸರಿ ನಾನು ಈ ಥರ ನಾನು ಬೇರೆ ಅರಬ್ ಕಂಟ್ರಿಗಳಿಗೆ ಹೋಗಿದ್ದೀನಿ. ಅದು ನನ್ನ ವೈಯಕ್ತಿಕವಾದಂಥ ಪ್ರವಾಸ. ಈಗ ಭಾಳ ಖಚಿತವಾಗಿ ಒಂದು ರೀತಿಯಲ್ಲಿ ನನಗನ್ನಿಸ್ತು, ನನ್ನ ಭಾರತವನ್ನು ಪ್ರತಿನಿಧಿಸ್ತಾ ಇದ್ದೀನಿ ಈ ಸ್ಪರ್ಧೆಗೆ ಹೋಗೋದಕ್ಕೆ ಮೂಲಕ ಅಂತ ಹೇಳ್ಬಿಟ್ಟು. ಈ ರೀತಿ ಭಾಳ ಅಧಿಕೃತವಾಗಿ ಸ್ಪರ್ಧೆಗೆ ಹೋಗಿದ್ದೀನಿ. ಮತ್ತು ಹೋದರೆ ನಾನು ನೇರ ಅಲ್ಲಿ ಸಾಮಾನ್ಯವಾಗಿ ನಾವು ಪ್ರವಾಸ ಹೋಗೋದು, ಬಿಲ್ಡಿಂಗ್ಗಳನ್ನು ನೋಡ್ತೀವಿ, ಶಾಪಿಂಗ್ ಮಾಲ್ಗಳನ್ನ ನೋಡ್ತೀವಿ, ರಸ್ತೆಯಲ್ಲಿ ಓಡಾಡೋ ಜನರನ್ನ ನೋಡ್ತೀವಿ. ಆದರೆ ನೇರವಾಗಿ ಒಂದು ಸಾಹಿತ್ಯ ವಲಯಕ್ಕೆ, ಸಾಂಸ್ಕೃತಿಕ ವಲಯಕ್ಕೆ ಪ್ರವೇಶ ಮಾಡೋದಿಲ್ಲ. ಆ ಥರ ಪ್ಯಾಕೇಜ್ ಟೂರ್ಗಳಿರ್ತವೆ. ನನ್ನದು ಆ ಥರ ಪ್ಯಾಕೇಜ್ ಟೂರ್ ಇರಲಿಲ್ಲ. ಒಂದು ನೇರವಾದಂಥ ಜನರಿಂದ ಜನರಿಗೆ, ಒಂದು ಹೃದಯದಿಂದ ಹೃದಯಕ್ಕೆ ಸಂವಾದವನ್ನು ದಾಟಿಸ್ತಕ್ಕಂಥ ಒಂದು ಜವಾಬ್ದಾರಿ ನನ್ನ ಮೇಲಿತ್ತು. ಅದು ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ನಿಭಾಯಿಸಿದ್ದೀನಿ ಅನ್ನುವಂಥ ತೃಪ್ತಿ ಕೂಡ ನನಗಿದೆ. ಇನ್ನು ಮುಂದೆ ಕೂಡ ಇದು ಕೆಲಸ ಜಾಸ್ತಿ ಇದೆ, ಹೊಣೆಗಾರಿಕೆ ಇದೆ. ನಿಮಗೆ ಹೇಳಬೇಕು ಅಂದರೆ ಮುಂದಿನ ವರ್ಷದ ಆಗಸ್ಟ್ವರೆಗೂ ಕೂಡ ನನ್ನ ಈ ರೀತಿಯ ಪ್ರವಾಸಗಳು ನಿಗದಿಯಾಗಿವೆ. ಅದು ಬರೀ ಸಾಂಸ್ಕೃತಿಕ ಲೋಕದ ಜೊತೆಯಲ್ಲಿಯೇ ನನ್ನ ಸಂವಾದ ಇದೆ, ಜನರ ಜೊತೆಯಲ್ಲಿಯೇ ಸಂವಾದ ಇದೆ. ಬಹುಶಃ ನಾನು ನನ್ನ ಇನ್ನಷ್ಟು ಅನುಭವಗಳನ್ನು ಕನ್ನಡ
ಸಾಂಸ್ಕೃತಿಕ ಲೋಕಕ್ಕೆ ಕಟ್ಟಿ ಕೊಡ್ಬೋದು, ಆ ಬಗ್ಗೆ ಬರವಣಿಗೆನೂ ಮಾಡ್ಬೋದು. ಡನ್. ನೀವು ಕೆಲವು ಸಾಹಿತ್ಯಾಸಕ್ತರ ಜೊತೆ ನೀವು ಇಂಟ್ರಾಕ್ಟ್ ಮಾಡಿದ್ದೀರಿ, ಆಲ್ರೆಡಿ ಮಾಡಿದ್ದೀರಿ, ಅವರಿಗೆ ಸೈನ್ ಹಾಕಿ ಪುಸ್ತಕಗಳನ್ನು ಕೊಟ್ಟಿದ್ದೀರಿ. ನೀವು ಹೇಳಿದ್ರಿ ಹೃದಯದ ಮಾತುಗಳಿರು, ಭಾಷೆ ಬೇರೆ ಇರ್ಬೋದು. ಹೇಗಿತ್ತು ಆ ಇಂಟ್ರಾಕ್ಷನ್ ಬಗ್ಗೆ ಸ್ವಲ್ಪ ಅನುಭವ ಹಂಚ್ಕೊಳ್ಬೋದಾ ಸಾಹಿತ್ಯಾಸಕ್ತರ ಜೊತೆಗೆ? ಇಂಟ್ರಾಕ್ಷನ್ ಅಂತ ಹೇಳಿದ್ರೆ ಅಲ್ಲಿ ಸಭೆಗಳು ಹೇಗೆ ನಡೀತವೆ ಅಂದರೆ ಸುದೀರ್ಘವಾದ ಸಭೆಗಳು ನಡೆಯೋದಿಲ್ಲ, ಮತ್ತು ಎಲ್ಲರೂ ಕೂಡ ಭಾಷಣಗಳನ್ನು ಮಾಡೋದಿಲ್ಲ. ನಾನು ನೋಡಿದಾಗೆ ಒಂದು ಪ್ಯಾನಲ್ ಡಿಸ್ಕಷನ್ ಇರುತ್ತೆ. ಅಲ್ಲಿ ನಾನು, ದೀಪಾ ಭಾಸ್ತಿ ಮತ್ತು ಒಬ್ಬರು ಮಾಡ್ರೇಟರ್ ಇರ್ತಾರೆ. ಅಥವಾ ವಿಶೇಷವಾಗಿ ಒಬ್ಬ ಯಾರಾದರೂ ಶಾರ್ಟ್ ಲಿಸ್ಟ್ ಆದಂಥ ಅಥವಾ ಲಾಂಗ್ ಲಿಸ್ಟ್ ಆದಂಥ ಒಬ್ಬ ಲೇಖಕರು, ಕೊರಿಯನ್ ಲೇಖಕರು, ಚೈನೀಸ್ ಲೇಖಕರು, ಈ ಥರ 3-4 ಜನರಿಗಿಂತ ಜಾಸ್ತಿ ಅಲ್ಲಿ ಜನನೇ ಇರೋದಿಲ್ಲ ವೇದಿಕೆ ಮೇಲೆ. ಒಂದು. ಎರಡನೇದಾಗಿ ಅಲ್ಲಿ ಪ್ಯಾನಲ್ ಡಿಸ್ಕಷನಿಗೆ ಬರ್ತಕ್ಕಂಥ ಜನ ಅಲ್ಲಿ ಆ ಸಭೆಗೆ ಬರಬೇಕಾದ್ರೆ ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಅಲ್ಲಿ ಬಂದು ಕೂರ್ತಾರೆ ಅವರು ಸಭೆಯಲ್ಲಿ. ಮತ್ತು ಸಭೆಯ ಒಂದು ರೀತಿಯ ಎಲ್ಲ ರೀತಿಯ ಒಂದು ಸಭಾ ಮರ್ಯಾದೆಯನ್ನು ಪಾಲಿಸ್ತಾರೆ. ಮಾಡ್ರೇಟರ್ ಯಾರಿರ್ತಾರೆ ಅವರು ನನಗೆ, ದೀಪಾ ಭಾಸ್ತಿಗೆ ಮತ್ತು ಕೊರಿಯನ್ ಅಥವಾ ಚೈನೀಸ್ ಲೇಖಕರಿಗೆ ಸಮಾನವಾಗಿ ಪ್ರಶ್ನೆಗಳನ್ನ ಕೇಳ್ತಾಯಿದ್ರು. ಜನ ನಮಗೆ ಹೆಚ್ಚು ಪರಿಚಯ ಇಲ್ಲದೇ ಇದ್ದರೂ ಎಲ್ಲರಿಗೂ ಕೂಡ ಬೂಕರ್ ಪ್ರಶಸ್ತಿ ವಿಜೇತರು ಅಂತ ಗೊತ್ತಿತ್ತು. ಸೊ ಹೀಗಾಗಿ ಒಂದು 2-3 ಲೈನ್ನಲ್ಲಿ ಮಾತ್ರ ಪರಿಚಯ ಮಾಡ್ತಾಯಿದ್ರು. ಸುದೀರ್ಘವಾದ ಪರಿಚಯ ಯಾರಿಗೂ ಮಾಡ್ತಾ ಇರಲಿಲ್ಲ. ಏಕೆಂದರೆ ಅವ್ರು ಟಿಕೆಟ್ ತಗೊಂಡು ಬಂದದ್ದೇ ನಮ್ಗಳನ್ನ ತಿಳ್ಕೊಂಡು, ನಮ್ಮ ಹಿನ್ನೆಲೆ ತಿಳ್ಕೊಂಡು ಅವ್ರು ಬಂದಿದ್ದು ಭಾಗವಹಿಸಬೇಕು ಅಂತ ಸಂಕ್ಷಿಪ್ತವಾಗಿ ಒಂದು ಇದನ್ನು ಮಾಡ್ತಾರೆ. ಆಮೇಲೆ ಬಹುಶಃ 1 ಗಂಟೆ, ಜಾಸ್ತಿ ಅಂದರೆ 1-1/4 ಗಂಟೆ ಅಷ್ಟೇ ಅಲ್ಲಿ ಕಾರ್ಯಕ್ರಮ. ಹಾಗಾದಾಗ ಮೊದಲು 1 ಗಂಟೆ ಅಥವಾ 3/4 ಗಂಟೆ ನಮ್ಮಗಳನ್ನು ಪ್ರಶ್ನೆಗಳನ್ನ ಕೇಳ್ತಾರೆ. ನಮ್ಮಗಳ ವಿಚಾರವನ್ನು ಪ್ರಸ್ತುತಪಡಿಸ್ಲಿಕ್ಕೆ ಮಾಡ್ರೇಟ್ರು ಅವರು ಎಲ್ಲ ಪ್ರಯತ್ನ ಪಡ್ತಾರೆ. ಆಮೇಲೆ ಬಾಕಿ ಉಳಿದ 15 ನಿಮಿಷ 30 ನಿಮಿಷವನ್ನು ಓದುಗರಿಂದ ಪ್ರಶ್ನೆಗಳು ಬರ್ತವೆ. ಆ ಮೂಲಕ ಮತ್ತೆ ಸಂವಾದ ಬೆಳೆಯುತ್ತೆ. ಈ ಕ್ರಮದಲ್ಲೇ ಎಲ್ಲ ಕಡೆಗಳಲ್ಲೂ ಈ ಕ್ರಮದಲ್ಲೇ ನಡೀತು. ನಾನು ನಮ್ಮ ಕಡೆಯ ಕಾರ್ಯಕ್ರಮಗಳಿಗೆ ನಾನು ಇದು ಮಾಡಿಕೊಂಡೆ. ಈಗ ನಮ್ಮ ಒಂದು ಗೋಷ್ಠಿ ಅಂತ ಹೇಳಿದರೆ ಎಲ್ಲರೂ ಇರಬೇಕು, ಅವ್ರಿಗೆ ಸ್ಥಾನ ಕೊಡಬೇಕು, ಇವ್ರಿಗೆ ಸ್ಥಾನ ಕೊಡಬೇಕು, ಮಾಡ್ರೇಟ್ರಿಗೆ ಕೊಡಬೇಕು, ಈ ಥರದ್ದು. ಅದು ಬಹುಶಃ ಒಂದು ಆ ಗೋಷ್ಠಿ 2 ಗಂಟೆ 3 ಗಂಟೆ 4 ಗಂಟೆ ಈ ಥರದ್ದು ನಮ್ಮ ನಿಗದಿತ ಅದು ಇಲ್ಲ ಅಲ್ಲಿ. ನಾನು ಒಳ್ಳೆಯದು ಕೆಟ್ಟದ್ದು ಅಂತ ಎವ್ಯಾಲ್ಯೂಷನ್ ಮಾಡ್ತಿಲ್ಲ, ಅಲ್ಲಿ ಕ್ರಮ ಆಗಿದೆ. ಆ ಮೂಲಕ ಆಮೇಲೆ ಮತ್ತೆ ಒಂದು ಬಿಡುವಿರುತ್ತೆ. 1 ಗಂಟೆ ಪುಸ್ತಕ ಖರೀದಿ ಮಾಡ್ತಾರೆ, ಸೈನ್ ಮಾಡಿಸ್ತಾರೆ, ಅದು ಇದು, ಮತ್ತೆ ನೆಕ್ಸ್ಟ್ ಗೋಷ್ಠಿಗೆ ಬರ್ತಾರೆ. ಓಕೆ, ಹೀಗೆ ಕ್ರಮ ಡನ್. ಈಗ ನೀವು ಕಾದಂಬರಿಯನ್ನು ನಾವು ಆದಷ್ಟು ಬೇಗ ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿದ್ರಿ. ನಿಮ್ಮ ಬೂಕರ್ ಕಥನವನ್ನು ನೀವು ನಿರೂಪಣೆ ಮಾಡಿದ್ದೆ, ಒಂದು ದೊಡ್ಡ ಪುಸ್ತಕ ಆಗೋಷ್ಟಿದೆ. ಅದೊಂದು ಪ್ರವಾಸ ಕಥನವನ್ನು ನಾವು ಅದು ನನ್ನ ಇದರಲ್ಲಿ ಆಟೋಬಯೋಗ್ರಫಿಲಿ ಬರ್ತಾ ಇದೆ. ಅದರಲ್ಲಿ ಒಂದು ಸೆಪರೇಟ್ ಆಗಿದೆಯಾ ಅಥವಾ ಅದರಲ್ಲೇ ತರಬೇಕು ಅಂತ? ಸೆಪರೇಟ್ ಆಗಿಯೇ ಬರುತ್ತೆ ಅದರಲ್ಲಿ. ಅಲ್ಲ, ಸೆಪರೇಟ್ ಅಲ್ಲ, ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಬೂಕರ್ಗಾಗಿನೇ ವಿಶೇಷವಾಗಿ ಏನಾದರೂ ಬರೀಬೇಕು ಅಂತ ಆಲೋಚನೆ ಏನಾದರೂ ಇದೆಯಾ? ಅಂದರೆ ನಿಮ್ಮ ಬೂಕರ್ ಜರ್ನಿ ಬಗ್ಗೆನೇ ವಿಶೇಷವಾಗಿ ಏನಾದರೂ ಬರೀಬೇಕು, ನಿಮ್ಮ ಜರ್ನಿ ಶಾರ್ಟ್ ಲಿಸ್ಟ್ ಆಗಿದ್ದು ಅಥವಾ ಲಾಂಗ್ ಲಿಸ್ಟ್ ಆಗಿದ್ದು? ಅದು ಅದರಲ್ಲೇ ಬರುತ್ತಲ್ಲ, ಆಟೋಬಯೋಗ್ರಫಿಯಲ್ಲೇ ಬರುತ್ತೆ. ಯಾಕೆಂದರೆ ಆಟೋಬಯೋಗ್ರಫಿಗೆ ಇಲ್ಲೆಲ್ಲ ಹೊರದೇಶಗಳಲ್ಲೂ ಸುಮಾರು ಜನ ಕೇಳ್ತಾ ಇದ್ದಾರೆ. ನಾನು ಭಾಗವಹಿಸ್ತಾ ಎಲ್ಲ ಇದರಲ್ಲಿ ಪ್ಯಾನಲ್ ಡಿಸ್ಕಷನಲ್ಲಿ ಓದುಗರಿಂದ ಬಂದಂಥ ರಿಪೀಟೆಡ್ ಆದಂಥ ಒಂದು ಪ್ರಶ್ನೆ ಅಂದರೆ, ನಿಮ್ಮ ಆಟೋಬಯೋಗ್ರಫಿ ಯಾವಾಗ ಬರುತ್ತೆ ಅವ್ರಿಗೆ ಕುತೂಹಲ ಇದೆ. ಹೀಗಾಗಿ ಅದರಲ್ಲಿ ಇದೆಲ್ಲ ತಯಾರಿ ನಡೀತಾ ಇದೆ. ನೀವು ಸ್ವತಃ ಪತ್ರಕರ್ತೆ, ಇಲ್ಲಿನ ಪತ್ರಕರ್ತರನ್ನು ನೋಡಿದ್ದೀರಿ, ರಾಜ್ಯ ಮತ್ತು ದೇಶ. ಈಗ ವಿದೇಶದ ಪತ್ರಕರ್ತರನ್ನು ನೋಡಿ ಅವ್ರಿಗೂ ಕೂಡ ಸಂದರ್ಶನ ಕೊಟ್ಟು ಬಂದಿದ್ದೀರಿ. ಈ ಪತ್ರಕರ್ತರು ಮತ್ತು ಪತ್ರಿಕೋದ್ಯಮ ಮಾಧ್ಯಮದ ಬಗ್ಗೆ ಒಂದೆರಡು ಮಾತಾಡೋದ್ರೆ ಏನು ಹೇಳ್ತೀನಿ? ಎಲ್ಲ ನೋಡ್ಕೊಂಡು ಬಂದಿದ್ದೀರಿ. ಇದು ನಾನು ನೋಡದೇ ಇರ್ತಕ್ಕಂಥ ಪತ್ರಿಕೋದ್ಯಮದ ಮುಖ. ಏಕೆಂದರೆ ನಾವು ಒಂದು ಪತ್ರಿಕೆಗೆ ನಾವು ಏನಿದ್ರು ಪತ್ರಕರ್ತೆ ಆಗಿದೆ, ಮತ್ತು ಅದು ಬರೀ ಬರವಣಿಗೆಯ ಒಂದು ನಂತರ ಡಿಜಿಟಲ್ ಯುಗ ಬಂತು, ನಂತರ ಬೇಕಾದಷ್ಟು ಬದಲಾವಣೆ ಆಗಿದೆ. ಆಮೇಲೆ ಇಷ್ಟೊಂದು ಪತ್ರಿಕೆಗಳಿವೆ, ಇಷ್ಟೊಂದು 1000 ಗಟ್ಟಲೆ ಪತ್ರಕರ್ತರು ಇದ್ದಾರೆ ಅನ್ನೋದು ಇವಾಗಲೇ ನನಗೆ ಗೊತ್ತಾಗಿತ್ತು. ಈಗ ಒಂದು ಸಂಸ್ಥೆಗೆ ಲಂಡನ್ನಿಂದ ಒಬ್ಬರು, ಅದೇ ಸಂಸ್ಥೆಗೆ ಲಂಡನ್ನಿಂದ ಒಬ್ಬರು ಸಂಪರ್ಕ ಮಾಡ್ತಾರೆ, ಇಂಡಿಯಾದಿಂದ ಒಬ್ಬರು ಮಾಡ್ತಾರೆ, ಕರ್ನಾಟಕದಿಂದ ಒಬ್ಬರು ಮಾಡ್ತಾರೆ, ಇಂಗ್ಲೀಷ್ ಭಾಷೆಗೊಬ್ಬರು ಮಾಡ್ತಾರೆ, ಹಿಂದಿ ಭಾಷೆಗೊಬ್ಬರು ಸಂಪರ್ಕ ಒಂದೇ ಸಂಸ್ಥೆಗೆ ಒಂದು 10 ಇಂಟರ್ವ್ಯೂ ಕೊಟ್ಟಂಗಾಗತ್ತೆ. ಇದು ನನಗೆ ಹೊಸದು, ಇದು ತಿಳಿದಿರಲಿಲ್ಲ. ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಈ ವಿಷಯಗಳನ್ನ
ಪ್ರೋಬ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ಕೆಲವು ಪತ್ರಕರ್ತರು ನನಗನ್ಸುತ್ತೆ ಅವ್ರಿಗೆ ಸ್ವಲ್ಪ ಬದ್ಧತೆ ಇದೆ ಅಂತ ಅವ್ರ ಪ್ರಶ್ನೆಗಳಲ್ಲೇ ನನಗೆ ಅರ್ಥ ಆಗುತ್ತೆ, ಅವ್ರು ಕೇಳುವ ವಿಚಾರದಲ್ಲೇ ನನಗೆ ಗೊತ್ತಾಗತ್ತೆ. ಇನ್ನುಳಿದಂಥವರು ಒಂದು ರೀತಿಯಲ್ಲಿ ಸ್ವಲ್ಪ ಪಾಲಿಟಿಕ್ಸ್ ಕೂಡ ಮಾತಾಡೋದೆಲ್ಲ ಪೊಲಿಟಿಕ್ಸ್ ಕೂಡ ಮಾಡ್ತಾರೆ ಅಂತ ಅನ್ನಿಸ್ತು ನನ್ನ ವೈಯಕ್ತಿಕ ಅನುಭವ. ನಾನು ಈಗ ನಿಮಗೆ ಬೂಕರ್ ಬಂತು, ಅದಕ್ಕಿಂತ ಮುಂಚೆಯಿಂದನೇ ಭಾಳ ಬ್ಯುಸಿಯಾಗಿದ್ರಿ. ನೀವೇ ಹೇಳ್ದಂಗೆ ಒಂದೇ ಪತ್ರಿಕೆ ಅಥವಾ ಒಂದೇ ಸಂಸ್ಥೆಗೆ ಮೂರು ಕಡೆ ಇಂಟರ್ವ್ಯೂ ಕೇಳಿ ಈ ಸ್ಟ್ರೆಸ್ಸು ಅಥವಾ ಈ ಟಯರ್ಡ್ ಏನು ಅನಿಸುತ್ತೆ? ಒಂದು ದಣಿವು ಅಂತ ಅನಿಸುತ್ತಾ? ಹೌದು, ದಣಿವು ಅಂತ ಅನಿಸುತ್ತೆ. ಏಕೆಂದರೆ ನನಗೆ 77 ವರ್ಷ ವಯಸ್ಸಾಗಿದೆ. ಮತ್ತು ನನಗೆ ನೋಡಬೇಕು ಅಂದರೆ ಸ್ವಲ್ಪ ಸಹಜವಾಗಿ ಅನಾರೋಗ್ಯ ಇದೆಲ್ಲ ಇರುತ್ತೆ. ಮತ್ತು 2 ವರ್ಷದ ಹಿಂದೆ ನನಗೆ ಇದು ಹಾರ್ಟ್ ಆಪ್ರೇಷನ್ ಕೂಡ ಆಯಿತು. ಹೀಗೆಲ್ಲ ಆದಾಗ ಸ್ವಲ್ಪ ನನಗೆ ಸರಿಯಾದ ಸಮಯಕ್ಕೆ ಊಟ, ಸರಿಯಾದ ಸಮಯಕ್ಕೆ ನಿದ್ರೆ ಇವು ತೀರಾ, ಮತ್ತು ಮೆಡಿಸಿನ್ ಇವು 3 ಕೂಡ ತೀರಾ ಅವಶ್ಯಕ. ಇವು 3 ಕೂಡ ಸ್ವಲ್ಪ ಈಗ ತಪ್ಪು ಹೋಗ್ತಾ ಇದೆ. ಒಂದು ರೀತಿಯಲ್ಲಿ ಬೆಳಗ್ಗೆದ್ರೆ ಕಂಟಿನ್ಯೂಸ್ ಎಷ್ಟು ಇಂಟ್ರ್ಯೂಸ್ ಆಗುತ್ತೆ ಅಂದರೆ ಅವ್ರನ್ನ ಕಾದು ನೀವು ಕೂತ್ಕೊಳ್ಳಿ, ನಾನು ಸ್ವಲ್ಪ ಮಲಗ್ತೀನಿ ಅಂತ ಹೇಳೋಕ್ಕೂ ಕೂಡ ಆಗೋದಿಲ್ಲ. ಮೊದಲು ಅವ್ರನ್ನ ಅಟೆಂಡ್ ಮಾಡಬೇಕಾಗತ್ತೆ. ಹೀಗಾಗಿ ಸ್ವಲ್ಪ ನನಗೆ ವೈಯಕ್ತಿಕವಾದಂಥ ಊಟ, ನಿದ್ರೆ, ಆಮೇಲೆ ನಾವು ಮಾತಾಡದೇ ಇದ್ದರೂ ಫೋನ್ ರಿಸೀವ್ ಮಾಡದೇ ಇದ್ದರೂ ಕೂಡ ಜನ ಬೇಜಾರು ಮಾಡ್ಕೊತಾರೆ. ಇವರು ಮೊದಲು ನಂಗಿಲ್ಲ, ಇವರು ಮೊದಲು ಸ್ವಲ್ಪ ಸುಲಭವಾಗಿ ಸಿಗ್ತಾಯಿದ್ರು, ಮಾತಾಡ್ತಾಯಿದ್ರು. ಈಗ ಬುಕ್ಕರ್ ಪ್ರಶಸ್ತಿಲಿ ಜಂಬ ಬಂದುಬಿಟ್ಟಿದೆ ಇವರಿಗೆ ಅನ್ನೋ ರೀತಿಯಲ್ಲಿ ಭಾವನೆಗಳು ಹಲವರಿಗೆ ಬರುತ್ತೆ. ಆದರೆ ನಾನು ಕಂಟಿನ್ಯೂಸ್ ಆಗಿ ಬೆಳಗಿಂದ ಫೋನ್ ತಗೊಂಡ್ರೆ ನಿಮಿಷಕ್ಕೂ ಬರ್ತಾಯಿದ್ರೆ ನನಗೆ ಮಾತಾಡಿಯೇ ಸುಸ್ತಾಗುತ್ತೆ. ಸಂದರ್ಶನಗಳು, ಆಮೇಲೆ ನಿಮ್ಮ ಜೊತೆ ಈಗ ಸಂದರ್ಶನ ಮಾಡ್ತಾ ಇರಬೇಕಾದ್ರೆ ಫೋನ್ ಎಲ್ಲೋ ಇರುತ್ತೆ, ನಾನು ಯೂಸ್ ಮಾಡೋಕ್ಕಾಗಲ್ಲ. ಆವಾಗ ಫೋನ್ ಮಾಡ್ತಾರೆ, ಇವ್ರು ರಿಸೀವ್ ಮಾಡ್ತಾಯಿಲ್ಲ, ಇವ್ರಿಗೆ ಜಂಬ ಬಂದಿದೆ ಅಂತಾರೆ. ದಯವಿಟ್ಟು ಜಂಬ ಅಲ್ಲ, ಅದು ನನಗೆ ಪರಿಸ್ಥಿತಿಯ ಅಷ್ಟೇ ಅನಿವಾರ್ಯತೆ ಮತ್ತು ನನ್ನ ಆರೋಗ್ಯದ ದೃಷ್ಟಿ ಅಷ್ಟೇ. ಸಾಮಾನ್ಯವಾಗಿ ಹೇಳ್ತಾರೆ ಒಂದು ಪ್ರಶಸ್ತಿ ಜವಾಬ್ದಾರಿಯನ್ನು ಹೆಚ್ಚುತ್ತೆ ಅಂತ. ಇದನ್ನು ನೀವು ಒಪ್ತೀರಾ? ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಖಂಡಿತವಾಗಿಯೂ ಹೆಚ್ಚುತ್ತೆ, ಇಲ್ಲ ಅಂತ ನಾನು ಮೊದಲೇ ಅದ್ರ ಬಗ್ಗೆ ಮಾತಾಡ್ಕೊಂಡು ಬಂದಲ್ಲ. ಅದೊಂದು ಸಾಮಾಜಿಕ ಜವಾಬ್ದಾರಿ ಒಬ್ಬ ಲೇಖಕರಿಗೆ ಇರುವಂಥದ್ದು ಈ ಸಂದರ್ಭದಲ್ಲಿ ಇನ್ನಷ್ಟು ಕೂಡ ಜಾಸ್ತಿ ಆಗಿದೆ. ಇದು ಒಂಥರ ಅನಿವಾರ್ಯವಾದಂಥ ಒಂದು ಕಮಿಟ್ಮೆಂಟ್ ಆಗಿದೆ ಇದು ಅಂತ ಹೇಳಿದ್ನಲ್ಲ ಮೊದಲು. ಡ್ಯಾನ್, ಕೊನೆಯದಾಗಿ ಕರ್ನಾಟಕದ ಜನತೆಗೆ ನಿಮ್ಗೆ ಸಿಕ್ಕಿರುವ ಭೂತಪೂರ್ವ ಪ್ರೀತಿ ವಿಶ್ವಾಸಕ್ಕೆ ಏನು ಹೇಳೋದಕ್ಕೆ ಬಯಸ್ತೀವಿ? ಲಾಸ್ಟ್, ತುಂಬ ಪ್ರೀತಿ ಕೊಟ್ಟರು ನನಗೆ ಎಲ್ಲ ಜನ ಕೂಡ. ನನಗೆ ಎಷ್ಟು ಅಭಿಮಾನ ಮತ್ತು ಪ್ರೀತಿಯನ್ನು ಕೊಟ್ಟರು, ಮತ್ತು ಎಲ್ಲರೂ ಕೂಡ ಎಷ್ಟೊಂದು ಸಂತೋಷ ಪಡ್ತಾಯಿದ್ದಾರೆ ಇದರಲ್ಲಿ ಅಂತ ಹೇಳಿದರೆ ನನಗೆ ಏನು ಒಂದು ಥ್ಯಾಂಕ್ಸ್ ಅಂತ ಹೇಳೋದಲ್ಲ ನಾನು, ಅದರಲ್ಲಿ ನನ್ನ ಸಾವಿರಾರು ಥ್ಯಾಂಕ್ಸ್ಗಳಿರ್ತವೆ. ನನ್ನ ಮನಸ್ಸು ಕೂಡ ಆರ್ದ್ರವಾಗಿರುತ್ತೆ. ಮತ್ತು ನಾನು ಕೂಡ ನನ್ನ ಇಡೀ ಕರ್ನಾಟಕದ ಜನತೆಗೆ, ನನ್ನ ಭಾರತದ ಜನತೆಗೆ ಭಾಳ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಬಾನು ಮುಷ್ತಾಕ್ ಅವರೇ, ಕರ್ನಾಟಕಕ್ಕೆ, ಭಾರತಕ್ಕೆ ಇನ್ನಷ್ಟು ಉತ್ಕೃಷ್ಟವಾದಂಥ ಸಾಹಿತ್ಯ ನಿಮ್ಮ ಕಡೆಯಿಂದ ಬರಲಿ. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ನೀವು ಕನ್ನಡದ ಹೆಮ್ಮೆ. ಧನ್ಯವಾದಗಳು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ನಮಸ್ಕಾರ ಆತ್ಮೀಯರೇ, ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ವಿಶೇಷ ಸಂದರ್ಶನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.